ಭಕ್ತಿಯೊಳವಟ್ಟು ಕನ್ನ ನಿಜ ಸ್ಥಿತಿ ತಾನೇನೆಂದು ಮುನ್ನಿನ ಪರಿಭವವೆಂತಾಯ್ತೆಂದು ಇನ್ನಿದು ಪರಿಯುವುದು ತಾಯಮಿದೆಂದು ನನ್ನಿಯ ನೆನಗೀಗಲೇ ಪೇಳೆಂದು ಭಿನ್ನೈಸಿದೊಡೆಯುತ್ತಮನೆಂದು ಮಣ್ಣಿಸಿದನು ಶಿಷ್ಯನೊಳಿಂತೆಂದು ಕೇಳಲೆ ವಾಸಿಷ್ಠಾದಿಗಳಲ್ಲಿ ಬೇಡಿದ ತತ್ವಾರ್ಥವನಿಂದಿಲ್ಲಿ ನಿನಗರುಪುವೆ ನಾನೀ ಗೀತೆಯೊಳು ಅನುಜನೆ ಕೇಳೈ ತಿಳಿದೊಲವಿನೊಳು ಸುಜನ ಶಿರೋಮಣಿ ಶಿಷ್ಯನ ನಿನ್ನ ನಿಜ ಊಹಿಸಬಾರದು ಸಂಪನ್ನ ಅದು ವಚನಕ್ಕೆ ಗೋಚರಮಲ್ಲೆಂದು ಅದು ಮಾನಸಕ್ಕೆ ವಿಷಯಮಲ್ಲೆಂದು ಬೇಡುತ್ತಮ್ಮ ತ್ವಂದನುವಿಂದ ಕೇಳುಪದೇಶಿಸಬೇಕದರಿಂದ ಸತ್ಯಂ ಜ್ಞಾನ ಸುಖಾತ್ಮಕನೆಂದು ನಿತ್ಯಂ ಪರಿಪೂರ್ಣಂ ತಾನೆಂದು ದೃಶ್ಯ ವಿಲಕ್ಷಣದಿಂ ಕುರುಹಿಟ್ಟು ವಶ್ಯಮಿವೆಂದೆನೆ ಲಕ್ಷಿಸಿಕೊಟ್ಟು ಮನಸ್ಸಿಗೆ ಗೋಚರಮೆಂದೆನಿಸುತ್ತ ಜಾನಿಸಿ ಬೇಡಿತು ಶ್ರುತಿಗಳ ಮೊತ್ತ ನಿಜದೊಳು ಸದಸತ್ತಾಗಿಹ ಶಕ್ತಿ ಅಜಯನಿಸುವುದದು ಮಾಯಾಶಕ್ತಿ ಅದುವೇ ಜಗತ್ಕಾರಣವಾಗಿರುವುದು ಅದರಿಂ ಪ್ರಕೃತಿ ಎನಿಸಿಕೊಳ್ಳುತ್ತಿರುವುದು ನಾನತ್ವಕ್ಕೆ ಕಾರಣವಾಗಿರುವುದು ಆನಂದಾಚ್ಛಾದಕವಾಗಿರುವುದು ಸದ್ಭಾವವನಿಲ್ಲೆನಿಸುತ್ತಿರುವುದು ಚಿದ್ಭಾವವನದು ಮುಸುಕಿರುತ್ತಿರುವುದು ಉಳ್ಳ ಬ್ರಹ್ಮವನಿಲ್ಲೆನಿಸುವುದು ಇಲ್ಲದ ಲೋಕವನುಂಟೆನಿಸುವುದು ಮಾನ್ಯನೆ ಇದು ನಿನ್ನನೆ ನೆಮ್ಮಿರುವುದು ಅನ್ಯಾನನ್ನೇತರಮಾಗಿರುವುದು ಸಾಕ್ಷಾತ್ ನಿರ್ಲಕ್ಷಣವಹ ನೀನು ಈಕ್ಷಿಸಿ ನಿರ್ಗುಣವಾಗಿಹ ನೀನು ಅಜಯಂ ನಾನಾ ಗುಣಮಯನೆನಿಸಿ ನಿಜಗಿಂ ಬಹುಲಕ್ಷಣಯುತನೆನಿಸಿ ನಾನಾ ಶಕ್ತಿ ಸಮನ್ವಿತನೆನಿಸಿ ನಾನಾ ವಿಧ ಲೀಲಾಸ್ಪದನೆನಿಸಿ ಸತತಂ ಸರ್ವನಿಯಾಮಕನಾಗಿ ನುತ ಸರ್ವಗ ಸರ್ವಾತ್ಮಕನಾಗಿ ಕುಂದದ ಸ್ವೇಚ್ಛಾಚರಣೆಯನುಳ್ಳ ಸ್ಪಂದಾಕಾರವನುಳ್ಳ ನೀನೇ ಸಕಲ ಜಗನ್ಮಯನಪ್ಪೆ ಆ ನಿಜದಿಂದೆ ಮಹೇಶನೆನಿಪ್ಪೆ ಏವಂ ವಿಧ ಗುಣಲಕ್ಷಣವುಳ್ಳ ಭಾವದ ಕಲ್ಪಿತ ಕಲೆಗಳನ್ನುಳ್ಳ ನಿನ್ನೊಳು ನಾನಾ ವಿಧ ಶಕ್ತಿಗಳು ನಿನ್ನೊಡನಗಲದ ಚಿಶಕ್ತಿಗಳು ಕೆಲವೇ ಬ್ರಹ್ಮಾಂಡಾವಳಿಯಾಗಿ ಕೆಲವಿಂತೆ ಭೂತಾತ್ಮಕವಾಗಿ ಸ್ಥಾವರ ಭೇದದ ರೂಪಗಳಾಗಿ ತೀವಿದ ಜಂಗಮದಾಕೃತಿಯಾಗಿ ಏನುಂಟಾದೆಲ್ಲಂ ತಾವಾಗಿ ನಾನಾ ವಿಧ ಭೂತಾತ್ಮಕವಾಗಿ ತೋರ್ಪವು ನಿನ್ನಿಂಬೇರಿಲ್ಲಾಗಿ ತೋರ್ಪೆಯು ನೀನೆ ಜಗನ್ಮಯನಾಗಿ ಶರನಿಧಿಯಲ್ಲಿ ಜಲಂಗಳವೆಂತು ತೆರೆಯನಿಸುತ್ತಾಡುತ್ತಿಹವಂತು ಆ ನಿನ್ನಲ್ಲಿಯ ಸಂವೇತ್ಸುಗಳು ಭಾನುಕಳಾಲಿ ಬಚಿಶಕ್ತಿಗಳು ಸಂಕಲ್ಪಾದಿ ಮುಖತ್ವತೆ ಬಿಡಿದು ಭೋಂಕನೆ ಕೆಲವಿ ಭ್ರಮವಂ ಪಡೆದು ಜೀವರೆನಿಸಿ ವ್ಯವಹರಿಸುತ್ತಿಹವು ದೇವರೆನಿಸಿ ಮಿಕ್ಕಿನಲಿರುತ್ತಿಹವು ದೇವರೊಳಾಯಿತು ಭೌತಿಕ ದೇಹ ದೇವರೊಳಾಯಿತು ಮಾಯಿಕ ದೇಹ ಅವರಿಗೂ ಪಾಶೋಪಾಸಕರೆಂಬ ವಿವರಣೆ ಎಸೆಬುದು ಮಹಿಮಾರಂಭ ಬ್ರಹ್ಮನೆನಿಸಿ ಲೋಕವ ಸೃಜಿಸುತ್ತ ಬ್ರಹ್ಮಾಧ್ಯಯನಾದಿಯ ನರುಪುತ್ತ ವಿಷ್ಣುವೆನಿಸಿ ಜಗವಂ ಪಾಲಿಸುತ್ತ ವೈಷ್ಣವ ಜನರುಗಳಂ ಲಾಲಿಸುತ್ತ ರುದ್ರನೆನಿಸಿ ಓಲೈಸಿಕೊಳ್ಳುತ್ತ ಕ್ಷುದ್ರದ ಗವನುರೆ ಸಂಹರಿಸುತ್ತ ಈಶ್ವರನೆನಿಸಿಯ ಭಜಿಸಿಕೊಳ್ಳುತ್ತ ಶಾಶ್ವತ ಸೌಖ್ಯಗಳ ನೀವುತ್ತ
ಸಾಧು ಸದಾ ಶಿವನಾಗಿ ಜಗತ್ತ ಬೋಧಿಸಿ ತನ್ನ ಪದವನೀಭೂತ ಮತ್ತಾಯ ದೇವರ ಕೆಸರಿಂದ ಚಿತ್ತದೊಲವನಿ ಮುತ್ತಿಹ ಕಂದ ಸೇವಕರಿಷ್ಟವನೀವಾ ಶಕ್ತಿ ಭಾವಿಸಿ ನಿನ್ನೊಳು ಸಂವಿಶಕ್ತಿ ವಾಣಿಯನಿಸಿ ವಾಕ್ಷಿದ್ಧಿಯನಿತ್ತು ಮಾಣದೆ ಲಕ್ಷ್ಮಿಯನಿಸಿ ಶುಭಮಿತ್ತು ಗಿರಿಜೆಯನಿಸಿ ಸೌಭಾಗ್ಯವನಿತ್ತು ವರವಂಬಿಕೆಯನಿಸುತ್ತೊಲಿದಿತ್ತು ಯೋಗವನಿತ್ತು ಮನೋನ್ಮಯನಿಸಿ ಭೋಗವನಿತ್ತ ಕುಂಡಲಿಯನಿಸಿ ಮತ್ತೆಯು ಬಹುನಾ ಮಂಗಳವರಸಿ ತತ್ತದ ಕಿಳ ರೂಪಿಂದವತರಿಸಿ ತಾನೇ ಭುವನೇಶ್ವರಿಯಾಗಿಹಳು ನಾನಾ ಭಕ್ತ ಸುಖ ಪ್ರದೆಯವಳು ಶಿವನ ಕಥಾ ಗೋಷ್ಠಿಗೆ ಕಿವಿಗೊಡುವ ಶಿವನಂ ಪೊಗಳೆ ರಸನೆ ಗುಡಿ ಇಡುವ ಶಿವಮೂರ್ತಿಗಳಂ ನೆನೆವುತ್ತೀರ್ಪ ಶಿವನೋಲಗದೊಳು ಸಲೆ ನೆಲೆಸೀರ್ಪ ಶಿವನಲ್ಲಿಯ ಪರಿಚರ್ಯವನುಳ್ಳ ಶಿವನರ್ಚನೆಯೊಳಗ ವಿರತಿಯುಳ್ಳ ಶಿವನ ಶಿಪದದೊಳಗೆರಕತೆಯುಳ್ಳ ಶಿವ ಸಂಪದದೊಳು ಸ್ವಸ್ಥಿತಿಯುಳ್ಳ ಶಿವನಿಗೆ ತನು ಮುಖ್ಯವನರ್ಪಿಸುತ್ತ ನವವಿಧ ಸದ್ಭಕ್ತಿಯೊಳೆಂತಿರುತ್ತ ಭಕ್ತಿಯ ರೂಪಿಂದ ಸಂವಿತ್ತು ಭಕ್ತರೊಳೈದಿಹುದೆಲ್ಲ ಹೊತ್ತು ಈ ನವವಿಧ ಭಕ್ತಿಯ ಪಥದಿಂದ ಆನಿಖಿಳರ್ಗೀಶ್ವರನೊಲವಿಂದ ಅಷ್ಟೈಶ್ವರ್ಯಂ ಗುಣವಾರೆಂಬ ತುಷ್ಟಿ ಸದಾ ಸರ್ವಜ್ಞತೆಯೆಂಬ ನಿತ್ಯ ಸುಬೋಧಂ ಬೇರೊಂದೆಂಬ ಸತ್ಯಮೆನಲು ಸ್ವಾತಂತ್ರ್ಯವಿದೆಂಬ ಕಾನಳಿಯದ ಶಕ್ತಿತ್ವಮದೆಂಬ ನಾನಾ ಶಕ್ತಿತ್ವಂ ತಾನೆಂಬ ಆರಂಗಮೀಶನ ಪದವಕ್ಕೂ ಮೀರಿದ ಭಕ್ತಿಗೆ ಅದೆ ಫಲವಕ್ಕೂ ಆ ನಿಜ ಭಾಗ್ಯಂ ಸಿದ್ಧಿಸಿದವರು ಸೋಣು ತಿಳಿಯ ಮುಕ್ತ ನೋಡವರು ಚಿತ್ತದು ಕೇಳನುಭೂತಿಯ ನಿಕ್ಕು ಮತ್ತದು ತಾನೇ ಪವನವೆನಿಕ್ಕು ಸತ್ಯವಿದಿಂದ್ರಿಯದನುಭವದಿಂದ ಪ್ರತ್ಯಕ್ಷ ನೆನಿಪ್ಪುದು ಬೆಸರಿಂದ ಕುರುಹಂ ಕಂಡನುಭವಿಪುದರಿಂದ ಅರಿಯದನನು ಮಾನಸ ಬೆಸರಿಂದ ಆಗಳು ನುಡಿ ಬಿಡಿದರಿವುದರಿಂದ ಆಗಮವೆನಿಸುವುದಂತರರಿಂದ ತನುವಿನುಪಾದಿಯರೇ ಮಾತೃತ್ವ ನಿನಗಾಗಮದಲ ಭೂಮೇಯತ್ವ ಅನುಭವ ಕೆಡಲ ಮೂಯರ ನಳಿದು ಮನವಂ ಮೀರಿಹ ನುಡಿಗಳ ನುಡಿದು ಅದರಿಂ ನಿನ್ನೆಂ ಬೇರೊಂದಿಲ್ಲ ವಿದಿತಂ ತಿಳಿಬಂಧಂ ನಿನಗಿಲ್ಲ ಪ್ರತ್ಯಕ್ಷಾಧಿಕಮಂ ನೆರೆಬಿಟ್ಟು ನಿತ್ಯ ಸುಖದೊಳಿರು ನಿಜವಡಬಟ್ಟು. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಇಪ್ಪತ್ನಾಲ್ಕನೇ ಪುಟ. ಇದರಂತೆ ಮಾಯೆಗೆ ಸತ್ತು ಎಂದು ಹೇಳಲಿಕ್ಕೆ ಬರುವುದಿಲ್ಲ, ಅಸತ್ತು ಎಂದು ಹೇಳಲಿಕ್ಕೆ ಬರುವುದಿಲ್ಲ. ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಶಿವಾನಂದ ಅಪ್ಪವರ ಹಾಗೂ ಸಿದ್ಧಾರೂಢ ಅಪ್ಪವರ ಶ್ರೀಚರಣಾರವಿಂದಗಳಲ್ಲಿಯೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಹಾಗೂ ಜಗನ್ಮಾತೆಯ ಶ್ರೀಚರಣಾರವಿಂದಗಳಲ್ಲಿಯೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಗುರುನಾಥಾರೂಢ ಅಪ್ಪವರ ಹಾಗೂ ಜಗದ್ಗುರು ಸದಾಶಿವಾನಂದ ಅಪ್ಪವರ ಶ್ರೀಚರಣಾರವಿಂದಗಳಲ್ಲಿಯೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಆರೂಢ ಜ್ಯೋತಿ ಶಿವಪುತ್ರ ಪದ್ದವರ ಹಾಗೂ ಎನ್ನ ಸದ್ಗುರುತ್ರಯರ ಶ್ರೀಚರಣಾರವಿಂದಗಳಲ್ಲಿಯೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಸದ್ಗುರು ಬಸವಾನಂದ ಅಪ್ಪವರ ಹಾಗೂ ಬಸವಾದಿ ಶಿವಶರಣರ ಶ್ರೀಚರಣಾರವಿಂದಗಳಲ್ಲಿಯೂ
ಅನಂತ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ ಸಭೆಯಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರಿಗೂ ಕೂಡ ವಂದಿಸಿ ಇಲ್ಲಿಯ ಪರ್ಯಂತರವಾಗಿ ಏನು ವಿಷಯ ಪ್ರತಿಪಾದನೆ ಮಾಡ್ತಾ ಬಂದರು ಅಂತ ಕೇಳಿದ್ರೆ ಮಾಯಾ ಹೇಗದ ಅಂತ ಕೇಳಿದ್ರೆ ಅನಿರ್ವಚನೀಯ ಅದ ಅಂತ ಹೇಳ್ಕೊಂಡು ಮಾಯಾ ಅನ್ರಿ ಅಜ್ಞಾನ ಅನ್ರಿ ಪ್ರಕೃತಿ ಅನ್ರಿ ಅವಿದ್ಯೆ ಅನ್ರಿ ಇವೆಲ್ಲವೂ ಪರ್ಯಾಯ ನಾಮ, ಅರ್ಥ ಮಾತ್ರ ಒಂದೇ. ಈ ಅಜ್ಞಾನ ಹೇಗದ ಅಂತ ಕೇಳಿದ್ರೆ ಅನಿರ್ವಚನೀಯ. ಅನಿರ್ವಚನೀಯ ಪದಕ್ಕೆ ಅರ್ಥ ಏನು ಅಂದ್ರೆ ಮಿಥ್ಯ. ಅನಿರ್ವಚನೀಯ ಅಂದ್ರೆ ಅದಕ್ಕೆ ಅರ್ಥ ಏನು ಅಂದ್ರೆ ಮಿಥ್ಯ. ಇನ್ನು ಅದರ ಲಕ್ಷಣಬದ್ಧವಾಗಿ ವಿಚಾರ ಮಾಡ್ಕೊಂತ ಹೋದಾಗ 9 ತೆರನಾಗಿ ಹೇಳಲಿಕ್ಕೆ ಬಾರದ್ದು ಯಾವುದೋ ಅದಕ್ಕೇನಬೇಕು ಅನಿರ್ವಚನೀಯ ಅಂತಾರ. ಇನ್ನೊಂದು ಶಬ್ದ ಏನು ಅಂದ್ರೆ ಅನಿರ್ವಾಚ್ಯ ಅಂತ ಕರೀತಾರೆ. ಏನಂತ ಕರೀತಾರೆ? ಅನಿರ್ವಾಚ್ಯ ಅಂತಾರ, ಇಲ್ಲ ಅನಿರ್ವಚನೀಯ ಅಂತ. ಸದಸದ್ವಿಲಕ್ಷಣಂ ಅನಿರ್ವಚನೀಯಂ ಅಂತ ಇಷ್ಟು ಲಕ್ಷಣ ಮಾಡಿದ್ದಾರೆ. ಅನಿರ್ವಾಚ್ಯ ಅನ್ನುವಾಗ 9 ಪ್ರಕಾರದಿಂದ ಹೇಳಲಿಕ್ಕೆ ಬಾರದ್ದಕ್ಕೆ ಏನಬೇಕು ಅನಿರ್ವಾಚ್ಯ ಅಂತ. ಎರಡು ಒಂದೇ. ಏನ್ ವಿಶೇಷವಾಗಿ ಸತ್ಸದ್ವಿಲಕ್ಷಣಂ ಅನಿರ್ವಚನೀಯಂ. ಸತ್ತಕ್ಕೂ ವಿಲಕ್ಷಣವಾಗಿರ್ಬೇಕು, ಅಸತ್ತಕ್ಕೂ ವಿಲಕ್ಷಣವಾಗಿರ್ಬೇಕು, ಸದಸತ್ತಕ್ಕೂ ವಿಲಕ್ಷಣವಾಗಿರ್ಬೇಕು. ಅದಕ್ಕೆ ಏನಂತ ಕರೀತಾರ? ಅನಿರ್ವಚನೀಯ ಅಂತ ಕರೀತಾರ. ಅಂದ್ರೆ ಹಂಗೂ ಅನ್ಬಾರ್ದು, ಅದಕ್ಕೆ ಹಿಂಗೂ ಅನ್ಬಾರ್ದು, ಹಂಗೂ ಹಿಂಗೂನು ಅನ್ಬಾರ್ದು ಅಂತ. ಯಾಕಂದ್ರ ಅನ್ನಕ್ ಹೋದ್ರೆ ಏನ್ ಬರ್ತದ? ಮೈ ಮ್ಯಾಲ ಬರ್ತದ. ಏನಾಗ್ತದ್ರಿ? ಅನ್ಲಿಕ್ಕೆ ಹೋದ್ರೆ ಏನಾಕತಿ ಅಂದ್ರೆ ಮೈ ಮ್ಯಾಲ ಬರ್ತದ. ಈಗಾಗಲೇ ಎಷ್ಟೋ ಸಲ ದೃಷ್ಟಾಂತ ಕೇಳಿರಿ. ಒಬ್ಬ ರಾಜ ಇನ್ನೊಬ್ಬ ರಾಜನ ಮೇಲೆ ದಂಡೆತ್ತಿ ಏನು ಮಾಡಿದ ಅಂದ್ರೆ ಯುದ್ಧಕ್ಕೆ ಹೋದ. ಅವನನ್ನ ಸೋಲಿಸಿ ಅವನೆಲ್ಲ ಸಂಪತ್ತನ್ನ ತನ್ನ ಕೈವಶ ಮಾಡಿಕೊಂಡು ತನ್ನ ರಾಜ್ಯಕ್ಕೆ ಬಂದ. ತನ್ನ ರಾಜ್ಯಕ್ಕೆ ಬಂದ ಕೂಡಲೇ ಈಗ ಯಾರಾದ್ರೂ ಜಯಿಸಿ ಬಂದ್ರು ಅಂದ್ರ, ಶೂರತನದ ಕೆಲಸ ಮಾಡಿದ್ರು ಅಂದ್ರೆ ಊರಾಗ ಅವ್ರಿಗೆ ಏನ್ ಮಾಡ್ತಾರೆ? ಹೊರಗಾಗ್ತಾರ. ಊರಾಗ ಅವನ್ ಕರೆಸಿ ಏನಪ್ಪಾ ಅಂತ ಕೇಳಿ ಉತ್ಸವ ಮಾಡಿ ಅಂದ್ರೆ ಊರು ತುಂಬಾ ಮೆರವಣಿಗೆ ಮಾಡ್ಕೊಂಡು ಮನೆಗೆ ಅವ್ರ ಮನೆಗೆ ಬಂದು ಏನ್ ಮಾಡ್ತಾರ ಅಂದ್ರೆ ಅವ್ರ ಮನೆಯನ್ನವ್ರು ಆರತಿ ಮಾಡಿ ಅವನಿಗೆ ಆಶೀರ್ವಾದ ಮಾಡಿ ಒಳಗ್ ಕರ್ಕೊಂತ ಇದ್ದ. ನೀನಷ್ಟು ಇನ್ನೂ ನಿನ್ ಶಕ್ತಿ ಬೆಳಿಲಿ, ನಿನ್ನ ಚಲೋ ಆಗ್ಲಿ ಅಂತ ಹೇಳಿ. ಹಂಗ ರಾಜನ ಬಾಳ್ನೆ ಗೆದ್ಕೊಂಡು ಬಂದ್ಮೇಲೆ ಅವನಿಗೆಲ್ಲ ಉತ್ಸವ ಮಾಡಿ ಅರಮನೆ ಮುಂದೆ ತಂದು ನಿಂದಿರಿಸಿದ್ರು. ಅವಾಗ ಅವನಿಗೆ 2 ರಾಣಿಯರಿದ್ರು. ರಾಜನಿಗೆ 2 ರಾಣಿಯರು. 2 ಆರತಿ ತಗೊಂಡು ಬಂದು ನಿಂತಿದ್ರು. ದೊಡ್ಡ ಮೊದಲು ಬೆಳಗಿದ್ಲು ಅಂದ್ರೆ ಮೊದಲೇ ರಾಣಿ ಬೆಳಗಿದ್ಲು. ಬೆಳಗುವಾಗ ಏನ್ ಮಾಡಿದ್ಲು ಅಂದ್ರೆ ಹರಕೆ ಕೊಟ್ಲು. ಏನ್ ಹರಕೆ ಕೊಟ್ಲು ಅಂತ ಕೇಳಿದ್ರೆ, ಆ ಸಮಯದೊಳಗ ಈಡಾ ಪೇಡ ಜಾವುದೇ ಬಳಿಚ ರಾಜ ಇವುದೇ ಅಂತ ತಿಳ್ಕೊಂಡು ಆರತಿ ಮಾಡಿದ್ಲು. ಏನ್ ಮರಾಠಿ ಒಳಗ ಈಡಾ ಪೇಡ ಜಾವುದೇ ಬಳಿಚ ರಾಜ ಇವುದೇ ಅಂದ್ರೆ ನನ್ನ ರಾಜ ಏನ, ನನ್ನ ಗಂಡ ಏನದನ, ಹಿಂಗ ಯಾವುದೇ ತೆರನಾದ ಈಡಾ ಪೇಡ ಅಂದ್ರೆ ತೊಂದರೆಗಳು ಬರಬಾರ್ದು. ಯಾವ ಕಾಲಕ್ಕೂ ಏನಾಗಬಾರ್ದು? ತೊಂದರೆಗಳು ಬರಬಾರ್ದು. ಆಮೇಲೆ ಏನಪ್ಪಾ ಅಂತ ಕೇಳ್ತಾರೆ, ಬಳಿಚ ರಾಜ ಇವುದೇ. ಬಳಿಚ ರಾಜ ಅಂದ್ರೆ ಬಲಿಷ್ಠ ರಾಜನಾಗಿ ಬರ್ಲಿ ಅಂತ, ಅಂದ್ರೆ ಶೂರನಾಗಿರ್ಲಿ ಅಂತ ತಿಳ್ಕೊಂಡು ಈ ರೀತಿ ಆರತಿ ಮಾಡಿದ್ಲು. ಅವನಿಗೆ ತಿಳಿಲಿಲ್ಲ ಅದು. ಯಾರಿಗೆ? ಹೆಚ್ಚು ರಾಜ ಮಳ್ಳಿರ್ತಾವಂತ ರೂಢಿ ಒಳಗ. ರಾಜ ಏನಿರ್ತಾನ್ರಿ? ಮಳ್ಳಿರ್ತಾನ. ಅದಕ್ಕಾಗಿ ಮಂತ್ರಿ ಬಹಳ ಶಾಣೆ ಬೇಕು ಅಂತ ಅವನ ಕೈ ತೆಳಗ. ಏನ್ರಿ, ಮಂತ್ರಿ ಎಷ್ಟು ಶಾಣೆ ಇರ್ತಾನ ಅಷ್ಟ ರಾಜ ಶಾಣೆ ಇರುದಿಲ್ಲ ಅಂತ ನಿಯಮ ಅದ. ಈಗಿನ ಕಾಲಕ್ಕೆ ರಾಜ ಯಾರ್ರಿ? ರಾಷ್ಟ್ರಪತಿ. ಏನ್ ಮಂತ್ರಿ ಯಾರು? ಪ್ರಧಾನಮಂತ್ರಿ. ಮಂತ್ರಿ ಯಾರು? ಪ್ರಧಾನಮಂತ್ರಿ. ಪ್ರಧಾನಮಂತ್ರಿ ಯಾರು? ಮೋದಿ. ಸದ್ಯ ಏನ್ರಿ? ಪ್ರಧಾನಮಂತ್ರಿ ಯಾರು? ಮೋದಿ. ರಾಷ್ಟ್ರಾಧ್ಯಕ್ಷ ಯಾರು? ಮುರ್ಮು ಅಂತ ಏನೋ ಹೆಸರುದಲ್ಲ, ದ್ರೌಪದಿ ಇರ್ಲಿ. ಅಂತೂ ಈಗ ಮೊದಲ ರಾಜನ ಸ್ಥಾನದಾಗ ಯಾರು ಅಂದ್ರ ರಾಷ್ಟ್ರಪತಿ. ಮಂತ್ರಿ ಸ್ಥಾನದಾಗ ಯಾರು ಅಂದ್ರ ಈಗ ಪ್ರಧಾನಮಂತ್ರಿ. ಯಾರು ಹುಷಾರ ಅದಾರ್ರಿ? ಅಂದ್ರೆ ಹೇಳೋ ಅಭಿಪ್ರಾಯ ಏನದ ಅಂತ ಕೇಳಿದ್ರೆ, ಮೊದಲಿನ ಕಾಲದೊಳಗಾದ್ರು ಕೂಡ ಸಾಮಾನ್ಯ ರೂಢಿ ಒಳಗ ಒಂದ್ ಮಾತದ, ಸೊತ್ತಲ ಮಗ ಹೆಂಗಿರ್ತಾನ್ರಿ? ಮಳ್ಳಿ ಇರ್ತಾನಂತ ನಿಯಮ ಅದ. ಯಾಕೋ ಏನೋ ಗೊತ್ತಿಲ್ಲ. ಹಾಗೆ ರಾಜ ಮಳ್ಳಲ್ಲ.
ಅವ ಈಡ ಪೇಡ ಜಾವುದೇ ಬಳಿಚ ರಾಜ ಇವುದೇ ಅಂದ ಕೂಡಲೇ ವಿಪರೀತ ಅರ್ಥ ಮಾಡಿದವ. ನಾನು ಈಕೆ ಗೀಡ ಆಗೇನೆ ಪೀಡ ಆಗೇನೆ. ಯಾರಿಗೆ? ನನಗೆ ಬಳಿಚ ರಾಜ ಇವುದೇ ಅಂದ್ರ ಮತ್ತೊಬ್ಬ ರಾಜ ಬರ್ಲಿ ಅಂತ ಬೇಡ್ಕೊಂತಾಳಂದ್ರ ಮಂತ್ರಿ ಕರೆದು ಕೈಯನ್ನ ಕರೆದು ಶಿರಚ್ಛೇದನ ಮಾಡ್ರಿಕೇನಂತ ಆರ್ಡರ್ ಮಾಡಿಬಿಟ್ಟ. ಮತ್ತ ರಾಜ ಅದನ್ನೇ ಎಳ್ಕೊಂಡು ಹೋದ್ರು. ಅದನ್ನ ಕಿರಿ ರಾಣಿ ಕೇಳಿದ್ಲಲ್ಲ. ಆಕೆ ಎಂದಿತ್ತು ಆಕೆಗೆ ತಿಳಿದಿತ್ತು, ಇದು ಹುಚ್ಚಗಂಡ ತಿಳ್ಕೊಂಡದ್ದು ಗೊತ್ತಾಗಿತ್ತು. ಅವಾಗ ಆಕೆ ಏನಂದು ಅಂತ ಕೇಳಿದ್ರೆ, ಇದಕ್ ಹಂಗೂ ಅನ್ನಬಾರ್ದು, ಇದಕ್ ಹಿಂಗೂ ಅನ್ನಬಾರ್ದು. ಏನನ್ಬಾರ್ದು? ಹಂಗೂ ಅನ್ನಬಾರ್ದು, ಇದಕ್ಕೆ ಹಿಂಗೂ ಅನ್ನಬಾರ್ದು ಅಂತ ಹೇಳ್ಕೊಂಡು ಏನಂದ್ರ ಅಸಹಿ ಮನುನಾಹಿ ತಸಹಿ ಮನುನಾಹಿ ಅಂತ ತಿಳ್ಕೊಂಡು ಆರತಿ ಮಾಡಿಬಿಟ್ರು. ಏನ್ ಅವಾಗ ಅವನಿಗೆ ಬಹಳ ಖುಷಿ ಆಯ್ತು. ಯಾರಿಗೆ? ರಾಜಾಗ ಖುಷಿಯಾಗಿ ಏನ್ ಮಾಡಿದಪ್ಪ ಅಂದ್ರ ಸಂಪತ್ತನ್ನ ಕೈವಶ ಕೊಟ್ಟ ಅಂತ ಬರ್ತಾ ಇದೆ. ಹೇಗ ಏನಾರ ಅನ್ನಕ್ ಹೋದ್ರ ಅಂದ್ರ ಹರಕೆ ಕೊಡಕ್ ಹೋದ್ರ ಮೈಮ್ಯಾಲ ಬಂತಲ್ಲ, ಹಂಗ ಈ ಮಾಯಾಗಿ ಏನಾರ ಅನ್ನಕ್ ಹೋದ್ರ ಮೈಮ್ಯಾಲ ಬರ್ತದ. ಏನಾಗ್ತದ್ರಿ? ಏನಾರ ಅನ್ನಕ್ ಹೋದ್ರ ಮೈಮ್ಯಾಲ ಬರ್ತದ. ಅದಕ್ಕೆ ಏನು ಅನ್ನೋಂಗಿಲ್ಲ, ಸುಮ್ಮನೆ ಏನಂದ ಕೈ ಬಿಡುದು ಅಂತ ಕೇಳಿದ್ರೆ ಸುಳ್ಳು ಅಂದ ಕೈ ಬಿಟ್ಟು ಬಿಡುದು. ಶಂಕರಾಚಾರ್ಯ ಒಂದು ಉದಾಹರಣೆ ಕೇಳಿರಿ ನೀವು. ಅದಕ್ಕೆ ಆದ್ಯ ಜಗದ್ಗುರು ಶಂಕರಾಚಾರ್ಯರು ಸರ್ವ ಮತಗಳನ್ನು ಖಂಡನ ಮಾಡಿದ್ರು. ಶಕ್ತಿವಾದವನ್ನು ಬಿಟ್ಟು ಉಳಿದೆಲ್ಲ ಮತಗಳನ್ನ ಖಂಡನ ಮಾಡಿ ಜೈಬೇರಿ ಪತ್ರ ತಗೊಂಡ್ರು. ಮುಂದೇನಾಯ್ತು ಅಂದ್ರೆ ಎಲ್ಲಾ ಖಂಡನ ಮಾಡ್ದಂಗಾಯ್ತು. ಇನ್ನು ಉಳಿತು ಅದು ಶಕ್ತಿ ಮತ ಒಂದು ಉಳಿತು, ಅದನ್ನು ಖಂಡನ ಮಾಡಬೇಕು ಶಕ್ತಿವಾದವನ್ನ ತಿಳಿದು ಕಾಶಿ ಕಡೆ ಹೊಂಟ, ಭುವನೇಶ್ವರಿ ಸ್ಥಾನಕ್ಕ ಹೋಗಿ ಅದನ್ನ ಏನಪ್ಪಾ ಅಂದ್ರೆ ಖಂಡನ ಮಾಡ್ಬರ್ಬೇಕು. ಖಂಡನ ಮಾಡಿದ್ರೆ ಸುಳ್ಳು ಅಂತ ಸಿದ್ಧ ಮಾಡ್ಬೇಕು ಅಂತ ಹೇಳಿದ್ರು. ಭುವನೇಶ್ವರಿ ಗೊತ್ತಾಯ್ತು ಅದು ಇವ್ ಯಾಕೆ ಬರಾಕತ್ತಾನ ಅನ್ನೋದು. ಅವಾಗ ಒಂದು ಸಣ್ಣ 8 ವರ್ಷದ ಹುಡುಗಿ ಆಗಿ ಅವ್ರ ಎದುರಿಗೆ ಬಂದು ನಡೆದಾರಾಗ ಇನ್ನು 7-8 ವರ್ಷದ ಹುಡುಗಿಯಾಗಿ ಬಂದು ಸಣ್ಣ ಮಗಳು ಬಂದು ನಮಸ್ಕಾರ ಮಾಡಿದ್ಲು. ಎಲ್ಲಿ ಹೊಂಟಿರಿ ಮಹಾತ್ಮರೇ ಅಂತ ಕೇಳಿದ್ಲು. ಕಾಶಿಗೆ ಹೊಂಟಿದ್ದೀನಿ. ಎದಕ್ ಹೊಂಟಿರಿ? ಶಕ್ತಿವಾದ ಖಂಡನ ಮಾಡಕ್ ಹೊಂಟೀನಿ ಅಂತ ಹೇಳಿದ್ರು. ಹೌದನ್ರಿ ಅಂದಾಗ ಹೌದು ಅಂದ್ರು. ನೀವು ಅಲ್ಲಿ ತನ ಹೊಕ್ಕಿರಲಿಗ ನಡ್ಕೊಂತ ಹೋಗೋದಿತ್ತಾಗ ಅಲ್ಲಿ ತನ ಹೋಗ್ತಿರಲ್ಲ, ಏನಿದ್ರು ಹೊಕ್ಕಿರಿ ಅಂತ ಕೇಳಿದ್ರು. ನಡ್ಕೊಂತ ಹೋಗ್ಬೇಕಾರ ಏನ್ ಬೇಕ್ರಿ? ಶಕ್ತಿ ಬೇಕು. ಶಕ್ತಿ ಇದ್ರೆ ಹೊಕ್ಕೀನಿ ಅಂದ್ರು. ಮತ್ತ ಅಲ್ರಿ ಶಕ್ತಿ ಇದ್ದಾಗ ಹೊಕ್ಕಿರಿ, ಶಕ್ತಿ ಖಂಡನ ಮಾಡಕ್ ಹೊಂಟ್ರಿ, ಏನಿದಾಗ ನಿಮ್ಮ ಅಭಿಪ್ರಾಯ ಅಂದ್ರು. ಅವಾಗ ಅವ್ರಂದ್ರು, ಇದಕ್ಕೇನೋ ಅನ್ನೋದು ಬೇಡ ಅಂದ್ರು ಅವ್ರು. ಇದಕ್ಕೆ ಸುಳ್ಳು ಅನ್ನೋದು ಬೇಡ, ಹಂಗು ಅನ್ನೋದು ಬೇಡ, ಹಿಂಗು ಅನ್ನೋದು ಬೇಡ. ಸತ್ ಅಂದೆಯ ಸತ್ತಲ್ಲ, ಅಸತ್ ಅಂದೆಯ ಅಸತ್ತಲ್ಲ, ಸದಸದ್ ಅಂದೆಯ ಸದಸದ್ದನು ಅಲ್ಲ, ಅಂದ್ರೆ ಎರಡು ಕೂಡಿ. ಅದಕ್ಕೆ ಏನಂದ ಕೈ ಬಿಟ್ರು ಅಂದ್ರೆ ಅನಿರ್ವಚನೆ ಅಂದ ಕೈ ಬಿಟ್ಟು ಹೊಳ್ಳಿ ಬಂದ್ರು ಅಂತ ನಮ್ಮ ಮಹಾರಾಜರು ಗಂಗಾಧರಪ್ಪ ಮೇಲಿಂದ ಮೇಲೆ ಹೇಳ್ತಿದ್ರು. ಅಂತೂ ಏನಾರ ಅನ್ನಕ್ ಹೋದ್ರೆ ಮೈ ಮ್ಯಾಲ ಬರ್ತದ ಅಂತ ತಿಳ್ಕೊಂಡು. ಅದಕ್ಕಾಗಿ ಇದಕ್ಕೆ ಪ್ರಸಿದ್ಧವಾದ ಒಂದು ದೃಷ್ಟಾಂತ ಯಾವುದು ಅಂತ ಕೇಳಿದ್ರೆ ಲೋಕಮಾನ್ಯ ತಿಳಕರದ ಏನೋ ಇದ್ದಂಗದ. ಜೈಲಿನೊಳಗೆ ಇದ್ದಾಗ ಯಾರಪ್ಪ ಅಂದ್ರೆ ರಾಮಕೃಷ್ಣ ಪರಮಹಂಸರಿಗೆ ಪತ್ರ ಬರ್ತಾರಂತವ್ರು, ನಾನು ಮಾಯಾ ಹಿಂಗದ ಅಂತ ನಿರ್ಣಯ ಕೊಡ್ತೇನೆ ಅಂತ. ಹೆಂಗದ? ಮಾಯಾ ಹಿಂಗದ ಅಂದ್ರೆ ಸದ್ರೂಪವೇ ಅದಾಗ್ಲಿ ಅಸದ್ರೂಪವೇ ಇರ್ಲಿ, ಹಿಂಗದ ಅಂತ ನಿರ್ಣಯ ಕೊಡ್ತೇನೆ ಅಂತ ಬರದ್ರಂತ. ರಾಮಕೃಷ್ಣ ಪರಮಹಂಸರು ಪುನಃ ಪತ್ರ ಬರ್ದಂಗ ಒಂದು ಕತಿ ಬರೆದ್ರು. ಏನ್ ಕತೆ ಬರೆದ್ರು ಅಂತ ಕೇಳಿದ್ರೆ, ನೋಡಪ್ಪ ಇದ್ರಾಗ ಯಾರ ಮೇಲೆ ದೋಷ ಕೊಡ್ತಿ, ಯಾರ ದೋಷ ಕೊಡಕ್ ಹೋಗಾರ ಅವ್ರ ಮೇಲೆ ದೋಷ ಬರ್ತದ, ಅದಕ್ಕೆ ಕೊಡಬೇಡ, ನಿರ್ಣಯ ಕೊಡಕ್ ಹೋಗ್ಬೇಡ ಅಂತ ಪತ್ರ ಬರೆದಿದ್ರು. ಒಬ್ಬ ಮಹಾತ್ಮರಿಗೆ ಊರೊಳಗ 7 ಮನೆ ಅವರು ಪಾಳೆ ಹಾಕೊಂಡಿದ್ರು, ಅಂದ್ರೆ ನಿತ್ಯ ಪ್ರಸಾದ ಕೊಡೋದನ್ನು. ಒಂದು ದಿವಸ ಒಬ್ಬ ಹೆಣ್ಮಗಳು ಪ್ರಸಾದ ಕೊಡಕ್ ಬರುವಾಗ ಬುಟ್ಟಿಯನ್ನ ತುಂಬ್ಕೊಂಡು ಬರ್ತಿದ್ರು. ಮ್ಯಾಲ ಬುಟ್ಟಿ ಮೇಲೆ ಮುಚ್ಚಿದ ಅರಿವಿ ಗಾಳಿಗೆ ಹಾರಿ ಹಿಂದ ಬಿದ್ದಿತ್ತು. ಆ ಹೆಣ್ಮಗಳಿಗೆ ಗೊತ್ತಾಗಿರ್ಲಿಲ್ಲ. ಮುಂದೇನಾಯ್ತು ಅಂದ್ರೆ ಹಾಲಿನ ಇದು ಇತ್ತು, ಅದ್ರಾಗ ಒಂದು ಮೀಳಿ ಅಂದ್ರೆ ಹಾಲಿನ ತಾಲಿತ್ತು. ಆ ಹಾಲು ಮತ್ತೆ ಅರಿವಿ ಕಡೆ ಹಾಕದ ಕೂಡ ಹಾಲು ಫುಲ್ ಆದವಲ್ಲ ಅವು. ಆ ಸಮಯದೊಳಗೆ ಹದ್ದು ಏನ್ ಮಾಡಿತ್ತು ಅಂತ ಕೇಳಿದ್ರೆ, ಹದ್ದಿಗೆ ಹಾವು ಅಂದ್ರೆ ಬಹಳ ಇಷ್ಟ. ಹಾವು ಅಂದ್ರೆ ಏನ್ರಿ? ಬಹಳ ಇಷ್ಟ. ಹುಲಿಗೆ ಮನುಷ್ಯ ಅಂದ್ರೆ ಬಹಳ ಇಷ್ಟ. ಏನ್ರಿ? ಮನುಷ್ಯನ ಕಂಡ್ರ ಹುಲಿಗೆ ಏನಪ್ಪಾ ಅಂದ್ರ ಹಬ್ಬಿದ್ದಂಗ ಅಂತ ಓದ್ತದಕ್ಕ. ನರಬಲಿ ಅಂದ್ರ
ಹಾಗೆ ಹದ್ದಿಗೆ ಹಾವು ಅಂದ್ರೆ ಬಹಳ ಇಷ್ಟ. ಅದು ತನ್ನ ಆಹಾರಕ್ಕಾಗಿ ಒಂದು ಹಾವು ತಗೊಂಡು ಹೊಂಟಿತ್ತು ಮ್ಯಾಲಕ್ಕ. ಬಾಲದ ಕಡೆ ಹಿಡ್ಕೊಂಡು ತೆಳ್ಯಾಗ ಜೋತ್ ಬಿದ್ದಿತ್ತು, ಮ್ಯಾಲ ಹಾರ್ತಿತ್ತು. ಹಾವು ತನ್ನ ಭಯಕ್ಕಾಗಿ ಅಂದ್ರೆ ತನ್ನ ಮರಣದ ಭಯಕ್ಕಾಗಿ ಹೆದರಿ ಏನ್ ಕಾರ್ಕೊಂತದು? ವಿಷ ಕಾರ್ಕೊಂತು. ಅವಾಗ ಅದು ಕರ್ಮಧರ್ಮ ಸಂಯೋಗದಿಂದ ಹೋಗಿ ಎಲ್ಲಿ ಬಿತ್ತು ಅಂದ್ರ ಆ ಹಾಲಿನ ತಾಲಿ ಒಳಗ ಹೆಣ್ಮಗಳು ಬುಟ್ಟಿ ಹೊತ್ಕೊಂಡ್ರಿಂದ ಆ ತಾಲಿಯಾಗ ಬಿತ್ತು, ಅಂದ್ರೆ ಹಾಲಿನಾಗ ಬಿತ್ತು. ಆ ಹೆಣ್ಮಗಳಿಗೆ ಗೊತ್ತಿಲ್ಲ, ತಗೊಂಡು ಹೋದ್ಲು. ಯಥಾವತ್ತವ ಟೈಮ್ ಸರ ಮಹಾತ್ಮನಿಗೆ ಊಟ ಮಾಡಿಸಿ ಮಾತು ತೊಳೆದು ಕಟ್ಕೊಂಡು ಮನೆಗೆ ಬಂದ್ಲು. ಹಾಲೆಲ್ಲ ಊಟ ಮಾಡಿದ್ರು ಏನಪ್ಪಾ ಅಂದ್ರೆ ಅಷ್ಟು ಪದಾರ್ಥದಾಗ ಹಾಕಿ ಆಮೇಲೆ ಕುಡಿಯಾಕ ಕೊಟ್ಟು ಆಗಿದ್ವು ಅವು. ಮುಂದ ಅದನ್ನ ಊಟ ಮಾಡಿ ಮಲಗಿದ್ರು, ವಿಶ್ರಾಂತಿ ಮಾಡ್ತಾರಲ್ಲ, ಮಲಗಿ ಬೆಳೆ ಮತ್ತ ಸಾಯಂಕಾಲ 3-3:30 4ಕ್ಕೆ ಎದ್ದು ಮತ್ತ ಒಂದ್ ತಾಸು ಶಾಸ್ತ್ರ ನಡೆಸ್ತಿದ್ರಂತ. ಆವತ್ತು ಏನಪ್ಪಾ ಅಂದ್ರೆ 4 ಗಂಟೆಗೆ ಹೇಳೋರು, 3-3:30 ಹೇಳೋರು, 4 ಆದ್ರೂ ಹೇಳಿಲ್ಲ. ಎಲ್ಲ ಭಕ್ತರು ಬಂದು ಏನು ಸ್ತುತಿ ಏನೇನು ಪದ ಪದ್ಯ ಅನ್ಬೇಕೆಲ್ಲ ಅಂದ್ರು. ಯಾಕೋ ದನದಂಕ ಅಂತಾರ ಅಪ್ಪಗಳು, ಬೇಡ ನಿಂತು ಎತ್ತಿರ್ಬೇಕು ಇರ್ಲಿ ಬಿಡು ಅಂತ. 4:15 ಆಯ್ತು, 4:15 ಹೋಯ್ತು, 5 ಆಯ್ತು, 5 ಆದ್ರೂ ಕೂಡ ಇನ್ನು ಬಾಗ್ಲಾಗ್ತಾ ಯಾಕಲ್ಲ ಏನಾರ ಆಗ್ಯದ ಅಂತ ತಿಳ್ಕೊಂಡು ಒದರಿದ್ರು. ಅಂದ್ರೆ ಕರೆದ್ರು ಅಪ್ಪಗಳನ್ನ. ಒಟ್ಟ ಏನು ಉತ್ತರಾನ ಬರ್ಲಿಲ್ಲ. ಬಾಗ್ಲ ತೋಡಿದ್ರು, ಬಾಗ್ಲ ಚಿಲಕ ಹಾಕೊಂಡಿದ್ರು. ಆಮೇಲೆ ಬಾಗ್ಲ ಮುರಿದು ಒಳಗ್ ಹೋದ್ರು, ಶರೀರ ಹೋಗಿತ್ತು, ಮೈಯೆಲ್ಲ ಹಚ್ಚಗಾಗಿತ್ತು ಆ ವಿಷದ ಬಾಧೆಯಿಂದ. ಅವಾಗ ಯಾರೋ ಇವತ್ತು ಊಟ ಯಾರ್ದಿತ್ತು, ಹೆಂಗ ಏನು ಇಲ್ಲ, ಡಾಕ್ಟರ್ನ ಕರ್ಸೋಣ ಮೊದಲು, ಹಿಂಗಾಗಕ್ಕೆ ಏನು ಕಾರಣ ಅದನ್ನು ವಿಚಾರ ಮಾಡೋಣ ಅಂತ ಡಾಕ್ಟರ್ ಕರೆಸಿದ್ರು. ಡಾಕ್ಟರ್ ಬಂದು ನಿರ್ಣಯ ಮಾಡಿದ. ಏನ್ ನಿರ್ಣಯ ಮಾಡಿದ? ಇದು ಹಂತಂತ ವಿಷ ಹಾಕಿಲ್ಲ, ಜೀವಂತ ಹಾವಿನ ವಿಷ ಹಾಕ್ಯಾರು ಅಂತ ಸಿದ್ಧ ಮಾಡಿದ. ಅದು ಕರೆನೇ ಇತ್ತು. ಯಾವ ಹಾವು? ಜೀವಂತ ಹಾವಿನ ವಿಷ. ಇನ್ನು ಹಾಕ್ಯಾರ ಅಂದ್ಕೊಳ್ಳಿ ಅಂದ್ರೆ ಊಟ ಯಾರ್ದಿತ್ತು? ಇಂಥವ್ರ ಮನಿದು. ಯಾರು ತಂದಿದ್ರು? ಆ ಹೆಣ್ಮಗಳದು ಹಿಂಗ ಹೆಸರು ಅದು ಹೇಳಿದ್ರು. ಅವಾಗ ಹೆಣ್ಮಗಳು ಕರೆಸಿದ್ರು. ಊಟ ನೀವು ತಂದಿರು? ಹೌದು. ನೀವು ಉಣ್ಸಿರು? ಹೌದು. ಮತ್ತೇನ್ ಹಾಕಿ ಉಣ್ಸಿರಿ? ನಾವೇನ್ ಹಾಕಿ ಉಣ್ಸೋಣಪ್ಪ ಮಹಾತ್ಮರಿಗೆ ಅಂದ್ರ ಅವ್ರು. ಇಲ್ಲ, ಜೀವಂತ ಹಾವಿನ ವಿಷ ಹಾಕಿರಿ ನೀವು, ಹಾಕಿ ನೀವು ಊಟ ಮಾಡಿಸಿರಿ, ಇದು ನಿಮ್ ತಪ್ಪು ಅಂತ ತಿಳ್ಕೊಂಡ್ರು. ಏನ್ ಆ ಸಮಯದೊಳಗ ಬಲ್ಲಾವಿದ್ದ ಒಬ್ಬ, ಅಂದ್ರೆ ಅನುಭವಿ ಮನುಷ್ಯ ಇದ್ದ. ಆ ಹೆಣ್ಮಗಳ ಮೇಲೆ ತಪ್ಪು ಕೊಡಕ್ ಹೋಗ್ಬೇಡ್ರಿ ಅಂದ್ರು. ಯಾಕ್ರಿ ಅಂದ್ರು. ಈಗ ಜೀವಂತ ಸತ್ತ ಹಾವು ನೋಡಿದ್ರನ 12 ಹರದಾರಿ ಹಾರ ಇಲ್ಲಚಾರ ಅವ್ರ ರಗಡ ಮಂದಿ ಹೇಳ್ರಿ, ಅಂದ್ರೆ ಭಯಗೊಂಡು ದೂರ ಸರಿ ಅವ್ರ ರಗಡ ಮಂದಿ. ಇನ್ನ ಜೀವಂತ ಹಾವನ್ನು ಹಿಡಿದ್ರದ ವಿಷ ತಕೊಂಡು ಬಂದು ಹಾಕಕ್ ಸಾಧ್ಯ ಆದಿತ್ತೇನು? ಎಂದೆಂದೂ ಸಾಧ್ಯವಿಲ್ಲ. ಅದಕ್ಕೆ ವಿಚಾರ ಮಾಡ್ಬೇಕು ನಾವು ಅಂತ ತಿಳ್ಕೊಂಡು ತರ್ಕ ಮಾಡಿದವ. ತರ್ಕ ಏನ್ ಮಾಡಿದಪ್ಪ ಅಂತ ಕೇಳಿದ್ರೆ, ಹೆಣ್ಮಗಳು ಬುಟ್ಟಿ ಹೊತ್ಕೊಂಡ್ಬರುವಾಗ ಬುಟ್ಟಿ ಮೇಲಿನ ಅರಿ ಭಾರಿ ಅದ. ಆ ಸಮಯದೊಳಗೆ ಏನಪ್ಪಾ ಅಂತ ಕೇಳಿದ್ರೆ, ಹದ್ದು ತನ್ನ ಆಹಾರಕ್ಕಾಗಿ ಹಾವು ತಗೊಂಡು ಹೋಗ್ಯದ. ಆ ಹಾವು ತನ್ನ ಮರಣದ ಭಯಕ್ಕಾಗಿ ವಿಷ ಕಾರ್ಕೊಂಡದ. ಅದು ಏನಾಗ್ಯದಪ್ಪ ಅಂದ್ರೆ ಅಚಾನಕ ಹಾಲ್ನ್ಯಾಗ ಬಂದ್ ಬಿದ್ದದ. ಆ ಹೆಣ್ಮಗಳಿಗೆ ಗೊತ್ತಿಲ್ಲ. ಅದು ಊಟ ಮಾಡ್ಸ್ಯಾಳ, ಅದು ಹಿಂಗಾಗ್ಯದ, ಆಕೆ ತಪ್ಪಲ್ಲ. ಹಾವಿನ ತಪ್ಪಂತೀರನು? ಹಾವಿಂದು ತಪ್ಪಲ್ಲ. ಹದ್ದಿಂದು ತಪ್ಪಂತೀರನು? ಹದ್ದಿಂದು ತಪ್ಪಲ್ಲ. ಉಂಡಾವ್ರದಾರ ತಪ್ಪಂತೀರನು? ಅವ್ರದ್ದು ತಪ್ಪಿಲ್ಲ. ಈಗ ಉಂಡವ್ರು ಬಿಡ್ರಿ, ಅಂದ್ರೆ ಹೆಣ್ಮಗಳದು ತಪ್ಪಿಲ್ಲ, ಹಾವಿಂದು ತಪ್ಪಿಲ್ಲ, ಹದ್ದಿಂದು ತಪ್ಪಿಲ್ಲ. ಈಗ 3 ತಪ್ಪು ದೋಷರಹಿತವಾದಂಥದ್ರಲ್ಲಿ ಹಾವಿನ ಮೇಲರಾಗ್ಲಿ ಹದ್ದಿನ ಮೇಲರಾಗ್ಲಿ ಆ ಹೆಣ್ಮಗಳ ಮೇಲೆ ದೋಷ ಕೊಡಕ್ ಹೊಕ್ಕಾರಲ್ಲ, ಅವರೇ ದೋಷಿಗಳಾಕಾರ ಹೊರತಾಗಿ ಅವು ದೋಷಯುಕ್ತವಾಗುದಿಲ್ಲ. ಯಾರ ಮೇಲೆ ಬರ್ತದ ಉಲ್ಟಾದು? ಯಾರು ದೋಷ ಕೊಡಾಕ್ ಹೊಕ್ಕಾರ, ನಿರ್ಣಯ ಕೊಡಾಕ್ ಹೊಕ್ಕಾರ, ಅವ್ರ ಮೇಲೆ ಅಪವಾದ ಬರ್ತದ ಹೊಳ್ಳಿ. ಹಾಗೆ ಒಂದು ವೇಳೆ ನೀ ಮಾಯಾ ಹಿಂಗದ ಅಂತ ನಿರ್ಣಯ ಕೊಟ್ಟಿ ಅಂದ್ರ ನಿನ್ನ ಮೇಲಾದ ದೋಷ ಅಪವಾದ ಬರ್ತದ, ಕೊಡಬೇಡ ಅಂತ ಪತ್ರ ಬರೋದ್ರ. ಅದಕ್ಕೆ ಏನ್ ಅನ್ಬಾರ್ದು? ಹಂಗೂ ಅನ್ಬಾರ್ದು, ಅಂದ್ರೆ ಸದ್ರೂಪವೂ ಅನ್ಬಾರ್ದು, ಹಿಂಗೂ ಅನ್ವಾನ ಅಸದ್ರೂಪನೂ ಅನ್ಬಾರ್ದು. ಹೋಗ್ಲಿ, ಎರಡೂ ಕೊಡ್ಯಾರ ಹೇಳ್ತಾನಂದ್ರೆ ಎರಡೂ ಕೊಡಿನ ಹೇಳಿಕ್ಕೆ ಬರುವುದಿಲ್ಲ. ಮತ್ತೆ ಏನ್ ಅನ್ನೋದು ಅಂದ್ರ ಮುಗದತ್ತಿ ನ್ಯಾರ ಏನ್ ಮಾಡಕ್ ಬರೋದು ಅಂತ ಅಂದ ಕೈ ಬಿಡ್ಬೇಕಾಗತ್ತಲ್ಲ, ಹಂಗ ಸುಳ್ಳದ ಅಂತ ಕೈ ಬಿಟ್ಟು ಬಿಡುದು. ಅದಕ್ಕೆ ಇದ್ರ ಬಗ್ಗೆ ಪ್ರಸಿದ್ಧವಾಗಿ ವಸಿಷ್ಠರು ಏನಂದ್ರಿ, ಸುಳ್ಳಂದ ಹೈರಾಣಕ್ ಬಿದ್ದಾರ. ದೇವಪುರಾಣ ಕೇಳಿರಲ್ಲ, ಏನು ತಪ್ಪು ತಪ್ಪೆಂದವ ವಸಿಷ್ಠ ಅಂತ ತಿಳ್ಕೊಂಡು. ಏನಮ್ಮ ರಾಮಚಂದ್ರ ಪ್ರಭುದವ್ರು ಕೇಳಿದ್ರು, ಮಾಯಾ ಅಂದ್ರೆ ಎದಕ್ ಅನ್ಬೇಕು ಅಂತ. ಇದಕ್ಕಿದ್ದಂಗ ಅರ್ಥ ಹೇಳಿದ್ರ ಅವ್ರ, ಅನೃತ ಅಂತ.
ಅನೃತ ಅಂದ್ರ ಸುಳ್ಳದ ಮಿಥ್ಯಾ ಅದ ಅಂತ ಉತ್ತರ ಕೊಟ್ಟಕೊಳ್ಳೆ ಕನಸಿನ್ಯಾಗ ಬಂದು ಏನೇನಾಯ್ತು ಎಲ್ಲ ಕೇಳಿದ್ರಿ. ಏನ್ ಶಬರಿ ಜೊತೆಗೆ ಮದುವೆ ಆಯ್ತು, ಒಂದಲ್ಲ ಎರಡಲ್ಲ 10 ಮಕ್ಕಳಿಗೆ ಜನ್ಮ ಕೊಟ್ಟ. ಮುಂದೆ ಶಾಸ್ತ್ರ ಹೇಳಕ್ ಕುಂತಿದ್ರು ಎಲ್ಲಿ ಕನಸಿನ್ಯಾಗ ಮತ್ತ ಶಾಸ್ತ್ರ ಹೇಳಕ್ ಕುಂತಿದ್ಲು. 10 ಮಂದಿ ಮಕ್ಕಳ ಕರ್ಕೊಂಡು ಬಂದು ನಿಂತು ಬಾಗಿಲಿಗೆ. ಏನ್ರಿ 10 ಮಕ್ಕಳು ಏನಪ್ಪಾ ಅಂದ್ರ ಅಷ್ಟು ಒಂದವಾರಿಗೆ ಇದ್ದವನು ಒಂದ್ ಸಾಂದು ದ್ವಾರದು ಅದರಾಗ ಏನಪ್ಪಾ ಅಂತ ಕೇಳಿದ್ರೆ ಒಂದು ರೊಟ್ಟಿ ಅಂತ ಅಳ್ತಿತ್ತು, ಒಂದು ಅರಿಬಿ ಅಂತ ಅಳ್ತಿತ್ತು, ಒಂದ್ ಏನೇನೋ ಬೇಡ ಅಳ್ತಿತ್ತು. ಅಷ್ಟು ಕರ್ಕೊಂಡ್ಬಂದ್ ಬಾಗಲ್ದಾಗ ನಿಂತು ನಾಚಿಗೆ ಬರೋದಿಲ್ಲ ಮುದೋಡೆ ನಿನಗಂದಾಗ ಯಾರಿಗೆ ವಸಿಷ್ಠರಿಗೆ ನಾಚಿಗೆ ಬರೋದಿಲ್ಲ ನಿನಗೆ ಎಷ್ಟೊಂದು 10 ಮಕ್ಕಳನ್ನ ಹಡದು ಇಲ್ಲಿ ಏನು ದೊಡ್ಡ ಶಮರಾಗಿ ಶಾಸ್ತ್ರ ಹೇಳಾಕ್ ಬಂದಾನು ಅಂತ ಇಷ್ಟ ಅಂದನು. ಮಾರಿ ಕೆಳಗಾಯ್ತು ಯಾರ್ದು ವಸಿಷ್ಠರ್ದು. ರಾಮಚಂದ್ರ ಪ್ರಭುದವ್ರು ಹಿಂಗ್ ಮ್ಯಾಲಕ್ ಮಾಡೋದಕ್ಕ ಶಬರಿನಂದು ನಿನಗರ ತಿಳಿದಲ್ಲ ಇಂತ ಬಾಯಲ್ಲಿ ಶಾಸ್ತ್ರ ಕೇಳಾಕ ಅಂತ ಏನ್ ಅಂದ ಕೂಡಲೇ ರಾಮಚಂದ್ರ ಪ್ರಭುದವ್ರು ನಗಾಕತ್ರು. ವಸಿಷ್ಠರಿಗೆ ಎಚ್ಚರ ಆಯ್ತು. ಎಚ್ಚರ ಆದ ಕೂಡಲೇ ಇದಕ್ಕೆ ಕಾರಣ ಏನು ಅಂದ್ರ ನಾ ಸುಳ್ಳು ಅಂದದ್ದ ಕಾರಣ, ಇದಕ್ಕೆ ಸುಳ್ಳು ಅನ್ನೋದು ಬೇಡ ಅಂತ ತಿಳ್ಕೊಂಡು ತಪ್ಪ ಅಥವಾ ನಿಮ್ಗೆ ಸುಳ್ಳು ಅಂದದ್ದು ಅಂತ ಏನ್ ವಾಸ್ತವತ ವಿಚಾರ ಮಾಡಿದ್ರೆ ಏನದ ಸುಳ್ಳು ಸುಳ್ಳು ಇದ್ದಾಗ ತಪ್ಪ ಅನ್ನೋ ಪ್ರಸಂಗ ಯಾಕೆ ಬಂತು ಅಂತ ಕೇಳಿದ್ರೆ ಇಷ್ಟೆಲ್ಲ ಗದ್ದಲ ಹಾಕ್ತು. ಐತೇನು ಇಲ್ಲ, ಇಲ್ಲಂದ್ರು ತೋರಿಲ್ಲನು ತೋರೋದು. ಇಷ್ಟು ಗದ್ದಲ ಹಾಕಿದ್ದಕ್ಕಾಗಿ ಏನಾಯ್ತು ಅಂದ್ರ ಸುಳ್ಳು ಅನ್ನಬಾರ್ದು, ವ್ಯವಹಾರ ದಶಾದಲ್ಲಿ ನಿನಗೆ ಸುಳ್ಳು ಒಂದು ತಪ್ಪಾತು ಅಂತ ಹಾಗೆ ತಿಳಿಸಿದ್ರು. ವಾಸ್ತವತ ವಿಚಾರ ಮಾಡಿದ್ರೆ ಏನಂದ್ರೆ ಸುಳ್ಳು ಅದ. ಸುಳ್ಳಿದ್ರು ಯಾರ ಸ್ವರೂಪ ಅದ? ತನ್ನ ಸ್ವರೂಪನ ಅದ. ತನ್ನ ಸ್ವರೂಪವೇ ಅದ ಹೊರತ ಕಲ್ಪಿತ ವಸ್ತು ಅಧಿಷ್ಠಾನ ಸ್ವರೂಪಿಗೆ ಅಂತ ನಿಯಮ ಅದ. ಅಂತೂ ಅದಕ್ಕೆ ಹಂಗೂ ಅನ್ಬಾರ್ದು ಹಿಂಗೂ ಅನ್ಬಾರ್ದು. ಏನ್ ಅನ್ಬೇಕು ಅಂದ್ರೆ ಅನಿರ್ವಚನೀಯ. ಇಲ್ಲ 9 ಪ್ರಕಾರನು ಹೇಳಕ್ ಬರೋದಿಲ್ಲ. ಮೇಲೆ ಒಂದು ರೀತಿ ಹೇಳಿದ್ರು, ಭಿನ್ನ ಅನ್ನಬಾರ್ದು, ಅಭಿನ್ನ ಅನ್ನಬಾರ್ದು, ಭಿನ್ನ ಭಿನ್ನನು ಅನ್ನಬಾರ್ದು. ಭಿನ್ನ ಹೇಳಿದೆಯಾ ನೇಹನ ಅನಸ್ತಕ್ಕಿಂಚನ ಅನ್ನೋ ಶ್ರುತಿಗೆ ವಿರೋಧಿ ಬರ್ತದ. ಪರಬ್ರಹ್ಮ ಸ್ವರೂಪದಕ್ಕಿಂತಲೂ ವ್ಯತಿರಿಕ್ತವಾಗಿ ಇನ್ನೊಂದು ಏನು ಇಲ್ಲವೇ ಇಲ್ಲವೋ, ಬರೀ ಇಲ್ಲವೋ ಇಲ್ಲವೇ ಇಲ್ಲ, ಕಿಂಚಿತ್ ನ ಅಸ್ತಿ, ಸ್ವಲ್ಪ ಕೂಡ ಇಲ್ಲ ಅಂದ್ರು. ಅಂದ್ರೆ ಭಿನ್ನ ಅನ್ನಕ ಬರೋದಿಲ್ಲ. ಹಂಗಾರೆ ಅಭಿನ್ನ ಅಂದ್ ಬಿಡ್ರಿ. ಅಭಿನ್ನ ಅಂದದ್ದಾದ್ರೆ ಜಡ ಅಜಡ ಎರಡು ಏಕಾಗಿರಕ್ ಸಾಧ್ಯ ಇಲ್ಲ. ಎಂದರ ಒಂದಾದತ್ರಿ. ಜಡದ ಸ್ವರೂಪನ ಬೇರೆ, ಚೇತನ ಸ್ವರೂಪನ ಬೇರೆ. ಎರಡೂ ಏಕಾಗಿರಾಕ್ ಬರ್ತದನು. ಎರಡು ಏಕಾಗಿನೂ ಇರಾಕ ಅಂದ್ರ ಅಭಿನ್ನನು ಅನ್ನಕ್ ಬರುದಿಲ್ಲ. ಬೇಡ ಎರಡೂ ಕೂಡ ಹೇಳಕ್ ಬರ್ತದನು. ಇಲ್ಲ ಅಭಿನ್ನನು ಅದ ಭಿನ್ನನು ಅದ ಅನ್ನಕ್ ಬರ್ತದನು. ಅಭಿನ್ನ ಹೇಳಿದ್ರ ಭಿನ್ನ ಹೇಳಕ್ ಬರೋದಿಲ್ಲ, ಭಿನ್ನ ಹೇಳಿದ್ರ ಭಿನ್ನ ಹೇಳಕ್ ಬರೋದಿಲ್ಲ. ಅದಕ್ಕಾಗಿ ಎರಡೂ ರೀತಿಯಿಂದನೂ ಕೂಡ ಅದ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಅಂತ ಒಂದು ರೀತಿ ಆಯ್ತು. ಈಗ ಎರಡನೇ ಭಾಗ ಏನು ಅಂತ ಕೇಳಿದ್ದಾದ್ರೆ ಏನ್ ಈ ಕಾರಣದಿಂದ ಭೇದಾಭೇದ ಹೇಳಲಿಕ್ಕೆ ಬರುವುದಿಲ್ಲ ಅಂತ ಹೇಳ್ಕೊಂಡ್ ಬಂದ್ರಲ್ಲ. ಇನ್ನ ಮಾಯೆಗೆ ಸತ್ತು ಎಂದು ಹೇಳಲಿಕ್ಕೆ ಬರುವುದಿಲ್ಲ, ಅದಕ್ಕೆ ಸದ್ರೂಪ ಅಂತ ಹೇಳಲಿಕ್ಕೂ ಬರುವುದಿಲ್ಲ. ಇನ್ನ ಸತ್ ಎಂದು ಅಂಗೀಕರಿಸಿದ್ರೆ ಅದ್ಯಾಕ್ರಿ ಸದ್ರೂಪ ಅಂತ ಯಾರಾದ್ರೂ ಅಂಗೀಕಾರ ಮಾಡಿದ್ರೆ ಅದು ಕೂಡ ಅದ ಅಲ್ರಿ, ಇಷ್ಟೆಲ್ಲ ವ್ಯವಹಾರಕ್ಕೆ ಕಾರಣ ಆಗಿದೆ ಅಂದಲ್ಲ ಅದ ಅಂತ ಅಂಗೀಕಾರ ಮಾಡಿದ್ರೆ ಬ್ರಹ್ಮ ಒಂದು ಸತ್ಯ, ಮಾಯೆ ಒಂದು ಸತ್ಯ, ಹೀಗೆ 2 ಸತ್ಯಗಳಾದರೆ ಅದ್ವೈತ ಶ್ರುತಿಯಿಂದ ವಿರೋಧ ಪ್ರಾಪ್ತವಾಗುತ್ತದೆ. ಅದ್ವೈತ ಶ್ರುತಿಯಿಂದ ಏನಾಗ್ತದ್ರಿ? ವಿರೋಧ ಪ್ರಾಪ್ತ ಆಗ್ತದೆ. ಏಕಮೇವ ಅದ್ವಿತೀಯ ಬ್ರಹ್ಮ ಅಂತ ಹೇಳ್ತದ ಶಾಸ್ತ್ರ. ಏನ ಅನೇಕ ಅಂತ ಹೇಳ್ತದ? ಏಕ ಅಂತ ಹೇಳ್ತದ. ಮತ್ತೆ ಈಗ ನೀ ಹೇಳೋ ರೀತಿ ಅನುಸಾರವಾಗಿ ಏನಾಯ್ತು? ಬ್ರಹ್ಮ ಒಂದು ಸತ್ಯ, ಮಾಯ ಒಂದು ಸತ್ಯ, ದ್ವೈತಾಪತ್ತಿ ಬರ್ತದ, ಶ್ರುತಿಗೆ ವಿರೋಧ ಆಗ್ತಾ ಇದೆ. ಆದ್ದರಿಂದ ಏನನ್ನಕ್ ಬರುದಿಲ್ಲ, ಅದಕ್ಕೆ ಸತ್ ಅನ್ಲಿಕ್ಕೆ ಬರುವುದಿಲ್ಲ. ಏನ್ ಒಂದು ಪಕ್ಷದಲ್ಲಿ ಮಾಯೆಯು ಅಸತ್ ಎಂದು ಅಂಗೀಕರಿಸಿದ್ರೆ ಹಂಗಾರೆ ಸತ್ ಅಲ್ಲ ಅಸತ್ ಅನ್ರಿ. ಅಸತ್ ಅಂತ ಬಂದ ವೇಳೆ ಅಂದ್ರಿ ಅಂದ್ರೆ ಅಸತ್ತಾದ ಮಾಯೆಯು ಜಡ ಜಗತ್ತಿಗೆ ಕಾರಣವಾಗಲಾರದು. ಯಾವಾಗಲೂ ಅಸತ್ವಾದಂತ ಪದಾರ್ಥ ಜಡವಾದ ಜಗತ್ತಿಗೆ ಏನಾಗುದಿಲ್ಲ ಅಂತ ಕೇಳಿದ್ರೆ ಕಾರಣ ಆಗುದಿಲ್ಲ. ಜಡವಾದ ಜಗತ್ ಹೆಂಗದ? ಜಡವಾದ ಜಗತ್ ಹೆಂಗದ? ಮತ್ತ ಅಸತ್ ಅಂತ ಒಪ್ಪಿದ್ರಿ ಅಂದ್ರ ಮಾಯಾನು ಅಸತ್ ಅದ. ಅಸತ್ ಅಸತ್ಯ ಕಾರಣ ಆಗ್ತದ. ಜಗತ್ ಹೆಂಗದ? ಜಗತ್ ವಿಕಾರಿ ಐತ್ರಿ, ಜಡವಾದ ಜಗತ್. ಈಗ ನಮಗ ಎಲ್ಲಿ ಸಮನು ವಿಕಾರಿ ಅದ, ಇದು ಕೂಡ ಕೊನೆಗೆ ಅಸತ್ ಅದ. ಆ ಮಾತು ಬೇರೆ.
ಈಗ ಅಸತ್ ಅಂತ ಮಾಯೆಗೆ ಅಂಗೀಕಾರ ಮಾಡಿದರೆ, ತೋರ್ತಕ್ಕಂಥದ್ದು. ಮಾಯೆಗೆ ಅಸತ್ ಅಂತ ಅಂಗೀಕಾರ ಮಾಡಿದರೆ ಈಗ ಆ ಮಾಯೆಯಿಂದ ಜಗತ್ ಉತ್ಪತ್ತಿ ಅದ ಏನಿಲ್ಲೋ? ಜಗತ್ ಉತ್ಪತ್ತಿ ಅದ. ಜಗತ್ ಹೆಂಗದ? ಭಾವರೂಪ. ಜಗತ್ ಹೆಂಗದ? ಕಾರ್ಯದ ಭಾವರೂಪದ. ಭಾವರೂಪವಾದ ಜಗತ್ತಿಗೆ ಅಸತ್ ಪದಕಾರ್ತೇನೋ ಅಭಾವ. ಅಸತ್ ಪದಕಾರ್ತೇನೋ ಅಭಾವ ಅಂದ್ರೆ ಏನು? ಇಲ್ಲ. ವಂದ್ಯಾಪತ್ರಾದಿಗಳು ಅಸತ್ ರೂಪವೋ ಸತ್ ರೂಪವೋ? ಅಸತ್ ರೂಪ. ಇಲ್ಲ. ಇಲ್ಲ ಅಂದ್ರೆ ಅಭಾವ. ಈ ಜಗತ್ತು ಭಾವ. ಜಗತ್ತು ಅಜ್ಞಾನದ ಕಾರ್ಯವೋ ಏನ ಮತ್ತೊಂದರ ಕಾರ್ಯವೋ? ಅಜ್ಞಾನದ ಕಾರ್ಯ. ಅಭಾವದಿಂದ ಭಾವದ ಉತ್ಪತ್ತಿ ಹೇಳಕ್ ಬರ್ತದನು? ಹೇಳಿಕ್ಕೆ ಬರುವುದಿಲ್ಲ. ಭಾವ ಕಾರ್ಯಕ್ಕೆ ಕಾರಣವಾದದ್ದು ಕೂಡ ಏನಿರ್ಲೇಬೇಕು? ಭಾವ ಇರ್ಲೇಬೇಕು. ಅಸತ್ತಾದ ಮಾಯೆಯು ಜಡ ಜಗತ್ತಿಗೆ ಕಾರಣವಾಗಲಾರದು. ಯಾಕಂದ್ರ ಅಜ್ಞಾನದ ಕಾರ್ಯವೋ ಏನ ಜ್ಞಾನದ ಕಾರ್ಯವೋ? ಅಜ್ಞಾನದ ಕಾರ್ಯ. ಕಾರ್ಯ ಭಾವರೂಪದ. ಈ ಭಾವರೂಪ ಕಾರ್ಯಕ್ಕೆ ಕಾರಣವಾದದ್ದು ಭಾವರೂಪವೇ ಇರಲೇಬೇಕ ಹೊರತಾಗಿ ಅಸತ್ ರೂಪ ಒಪ್ಲಿಕ್ಕೆ ಬರುವುದಿಲ್ಲ. ಒಪ್ಪಿದ್ರೆ ಅಂದ್ರ ಜಗತ್ ಕಾರ್ಯ ತೋರಬಾರ್ದಾಗ್ತಾ ಇದೆ. ಯಾಕಂದ್ರೆ ಅಸತ್ತಿನಿಂದ ಜಗತ್ತಿನ ಉತ್ಪತ್ತಿ ಆಗಲಾರದು. ಎಂದೂ ಕೂಡ ಅಸತ್ತಿನಿಂದ ಏನಾಗಕ್ ಸಾಧ್ಯ ಇಲ್ರಿ. ಸತ್ ವಸ್ತು ಪರ ಅಂದ್ರ ಕಾರ್ಯ ತಯಾರಾಗೋನು. ಇವ್ರೆಲ್ಲ 4 ಮಂದಿ ಅಂತಂಬ್ರಿ, ಒಟ್ಟ ಅವ್ರ ಮನ್ಯಾಗ 50 ಆಳ್ ಐತ್ರಿ ಅಂದ್ರ ಇವ್ರ ಮೂಲ ಪುರುಷ ಅಂದ್ರ ಮಾಲಕ್ ಯಾರ್ರಿ? ವಂದ್ಯಾಪತ್ರಿ ಅಂದ್ರು. ಯಾರ್ಯಾರು ಹೋಗ್ತಾರನು? ವಂದ್ಯಾಪತ್ರ ಪದಕ ವಂದ್ಯ ಅನ್ನೋ ಶಬ್ದ ಬರ್ಬೇಕಾರ ಏನಿದ್ದಾಗ ಬಂದದ? ಮಕ್ಕಳಿಲ್ಲದಕ್ಕಾಗಿ ವಂದ್ಯ ಅಂತ ಬಂದದ. ಏನ್ ಮಕ್ಕಳಿದ್ದಾಗ? ಮತ್ತ ಹೇಳ್ತಿರ ನುಡಿ ಮಾತ್ರ. ವಂದ್ಯಾಪತ್ರ ಅನ್ನೋದೇನದ? ನುಡಿ ಮಾತ್ರ ಅದನು. ಏನು ವಸ್ತುತ ಏನಾರ ಕಲ್ಪಿತರ ಇರ್ಲಿ ಹೆಂಗಾರಿಲ್ಲ ಅದನು ನುಡಿ ಮಾತ್ರ ಅದ. ಅಂದ್ರ ಅಭಾವದ. ಅಭಾವ ರೂಪದಿಂದ ಕಾರ್ಯ 50 ಮಂದಿ ಏನದರ ಬಂಧು ಬಳಗ ಸಿದ್ಧ ಆಗೋದನು ಎಂದು ಸಿದ್ಧವಾಗುವುದಿಲ್ಲ. ಅದಕ್ಕಾಗಿ ಅಸತ್ಯನಿಂದ ಜಗತ್ತಿನ ಉತ್ಪತ್ತಿ ಆಗಲಾರದು. ಅಸತ್ಯ ಎಂಬ ಹೆಸರು ಅಭಾವಕ್ಕೆ ಇರುತ್ತದೆ. ಒಂದು ಪಕ್ಷಕ್ಕೆ ಅಭಾವದಿಂದ ಭಾವೋತ್ಪತ್ತಿಯನ್ನು ಅಂಗೀಕಾರ ಮಾಡಿದರೆ ಘಟಕಾರ್ಯದ ಸಲುವಾಗಿ ಮೃತ್ತಿಕೆಯ ಜರುರವೇ ಇಲ್ಲದ ಆಗಬೇಕಾಯ್ತು. ಈಗೇನು ಅಭಾವದಿಂದ ಭಾವ ಉತ್ಪತ್ತಿ ಯಾಕಂದ್ರೆ ಯಾರಾದ್ರೂ ಅಂಗೀಕಾರ ಮಾಡಿದ್ರೆ ಅಂದ್ರೆ ಕುಂಬಾರ ಘಟಾದಿ ಕಾರ್ಯವನ್ನು ಮಾಡ್ತಾನೆ. ಘಟಾದಿ ಕಾರ್ಯ ಮಾಡಬೇಕಾದ್ರೆ ಉಪಾದಾನ ಕಾರಣ ಬೇಕೋ ಬೇಡ? ಉಪಾದಾನ ಕಾರಣ ಭಾವ ರೂಪ ಇರಬೇಕು, ಅಭಾವ ರೂಪ ಇರಬೇಕು? ಭಾವ ರೂಪ ಇರಬೇಕು. ಅಭಾವ ರೂಪ ಅಂದ್ರೆ ಇಲ್ಲ. ಅಂದ್ರೆ ಮಣ್ಣು ಇರ್ಲಾರ್ದನೆ ಏನ್ ಮಾಡ್ಬೇಕೀಗ? ಕಾರ್ಯ ತಯಾರು ಮಾಡ್ತಾನ ನಂಗಾಯ್ತು. ಮಣ್ಣು ಇರ್ಲಾರ್ದ ಘಟಾದಿ ಕಾರ್ಯಗಳು ತಯಾರಾಕಿದ್ವು ಅಂದ್ರೆ ಬೇಕಾದಂಗ ಆಗೋಗುತ್ತೆ. ಯಾರು ಕುಂಬಾರ ಮನೆಗೆ ಹೋಗೋದ್ ಬೇಕಾಗಿಲ್ಲ, ತರೋದು ಬೇಕಾಗಿದ್ದಿಲ್ಲ. ನಾವೇ ಮನ್ಯಾಗ ಏನಪ್ಪಾ ಅಂತ ಕೇಳಿದ್ರೆ ತಯಾರು ಮಾಡ್ಬೋದಾಗಿತ್ತು. ಏನನ್ನ ಏನ್ ಮಾಡವ್ರು ನಾವು? ಕಾರಣ ಇದ್ರ ಕಾರ್ಯ ತಯಾರು ಮಾಡಕ್ ಬರ್ತದ. ಅದ ಇಲ್ಲ. ಅದು ಇಲ್ಲದರಿಂದ ಕಾರ್ಯ ಉತ್ಪತ್ತಿ ಆಕತ್ತೆ ಅಂತ ಹೇಳಿದ್ರೆ ಹೆಂಗ ಅಸಂಭವವೋ ಹಾಗೆ. ಹೀಗಾದ್ರೆ ಒಂದು ವೇಳೆ ಉಪಾದಾನ ಕಾರಣ ರೂಪವಾದ ಮಣ್ಣು ಇರಲಾರ್ದರೆ ಘಟಾದಿ ಕಾರ್ಯಗಳು ಹಾಕಿದ್ದು ಅಂದರೆ ಸರ್ವ ವಸ್ತುಗಳ ಅಭಾವವು ಎಲ್ಲ ಕಡೆಯಲ್ಲಿ ಇರುತ್ತದೆ. ಎಲ್ಲ ಕಡೆ ಏನದ? ಸರ್ವ ವಸ್ತುಗಳ ಅಭಾವದನೋ ಇಲ್ಲೋ? ಸರ್ವ. ಈಗ ಸದ್ಯ ಇಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಕಟ್ಟಿಗೆ ಅಭಾವದ, ಕೆಬ್ಬನ ಅಭಾವದ. ಏನೇನ ಕಾರ್ಯ ಮಾಡಕ್ ಒಂದು ಕಾರಣ ಉಪಯೋಗ ಮಾಡ್ತೇವೆ. ಯಾವ ಅದಾವನ್ ಇಲ್ಲಿಗೆ? ಯಾವೂ ಇಲ್ಲ. ಕಟ್ಟಿಗೆದನು ಇಲ್ಲ. ಆ ಕಟ್ಟಿಗೆ ಇಲ್ಲದೆ ಏನ್ ತಯಾರು ಮಾಡ್ಬೇಕಾಗಿತ್ತು? ಕುರ್ಚಿ ಮೊದಲಾದಗಳು ತಯಾರು ಮಾಡ್ಬೇಕಾಗಿತ್ತು. ಕೆಬ್ಬನ ಇರ್ಲಾರ್ದೆ ಏನೇನು ರೈತಕ್ಕೆ ಸಾಮಾನು ಅವನ್ನ ತಯಾರು ಮಾಡಬಹುದಾಗಿತ್ತು. ಹಿಂಗೆ ಉಪಾದಾನ ಕಾರಣ ಯಾವೂ ಇರ್ಲಾರ್ದನೆ ಆ ಕಾರ್ಯರೂಪವಾದದ್ದನ್ನೆಲ್ಲ ತಯಾರು ಮಾಡಬಹುದಾಗಿತ್ತು. ಸಾಧ್ಯದನು? ಎಂದೆಂದೂ ಸಾಧ್ಯವಿಲ್ಲ. ಎಲ್ಲ ಕಡೆಯಲ್ಲಿ ಅವುಗಳದ್ದು ಅಭಾವ ಇತ್ತಂದ್ರೆ ಅದರಿಂದ ಸರ್ವ ಪದಾರ್ಥಗಳು ಸರ್ವತ್ರ ಉತ್ಪತ್ತಿ ಆಗ್ಬೇಕಾಗಿತ್ತು. ಇಲ್ಲಿ ಏನಿಲ್ಲ. ಇಲ್ಲಿಗ ಮಣ್ಣು ಇಲ್ಲ, ಕಟ್ಟಿಗೆನೂ ಇಲ್ಲ, ಕೆಬ್ನಾನೂ ಇಲ್ಲ. ಏನದಾವೆ? ಬಂಗಾರನೂ ಇಲ್ಲ, ಬೆಳ್ಳಿನೂ ಇಲ್ಲ, ಹಿತ್ತಾಳೆನೂ ಇಲ್ಲ, ತಾಮ್ರಾನೂ ಇಲ್ಲ, ಕಂಚುನೂ ಇಲ್ಲ. ಏನದಾವ್ರಿ? ಯಾವ ಇಲ್ಲದಿದ್ರು ಕೂಡ ಆಯಾಯ ಅದರಿಂದ ಏನೇನ್ ತಯಾರಾಕವು ಅವೆಲ್ಲ ಸಹಜ ತಯಾರಾಗಬೇಕಾಗಿತ್ತು. ಆಗ್ತಾವನು ಒಂದರ ಇಲ್ಲ. ಹಂಗಾರೆ ಅದಾವನು ಕಾರಣ ಇಲ್ಲ. ಕಾರ್ಯ ತಯಾರಕವನಂದ್ರೆ ಇಲ್ಲ. ಮತ್ತ ಒಂದು ವೇಳೆ ಅಸದ್ರೂಪದಿಂದ ಸದ್ರೂಪ ಅಂದ್ರೆ ಈ ಕಾರ್ಯ ಜಗತ್ತು ಉತ್ಪತ್ತಿ ಆಕತ್ತೆ ಅಂತ ಅಂದಿ ಅಂದ್ರೆ ಇಲ್ಲಿಯೂ ಕೂಡ ಇವೆಲ್ಲ ವ್ಯವಹಾರ ಸಂಭವಿಸಬೇಕಾಗಿತ್ತು. ಎಲ್ಲಾರು ಸಂಭವಿಸ್ತಾವನ ಅಂತ ಕೇಳಿದ್ರೆ ಇಲ್ಲ.
ಹೀಗಾಗುವುದು ಎಲ್ಲಿಯೂ ಕಂಡು ಬರುವುದಿಲ್ಲ. ಒಟ್ಟ ನಾವು ಒಂದು ಪೈಸಾದ ಕೆಬ್ಬನ ಖರೀದಿ ಮಾಡಿಲ್ರಿ, ಒಂದು ಪೈಸಾದ ಕಟ್ಟಿಗೆ ಖರೀದಿ ಮಾಡಿಲ್ಲ, ಒಂದು ಪೈಸಾದು ಏನು ಎಲ್ಲ ಲೋಹಗಳದಾವಲ್ಲ ಯಾವನ್ನೂ ಖರೀದಿ ಮಾಡಿಲ್ರಿ. ಮನ್ಯಾಗ ಏನ್ರದ ನೆಟ್ಲಾನ ಒಟ್ಟಿವಿ ಅಂತಿರ್ತಾರ, ಸಾಧ್ಯದನು ಎಂದೂ ಸಾಧ್ಯವಿಲ್ಲ. ಮತ್ತು ಅಭಾವದಿಂದ ಭಾವೋತ್ಪತ್ತಿಯು ಆಗುವುದಿಲ್ಲ. ವ್ಯವಹಾರದಲ್ಲಿ ಅಭಾವದಿಂದ ಭಾವದ ಉತ್ಪತ್ತಿ ಆಕತ್ತೇನಂದ್ರೆ ಇಲ್ಲ. ಆದ್ದರಿಂದ ಮಾಯೆಯು ಸತ್ತು ಅಲ್ಲ, ಅಸತ್ತು ಅಲ್ಲ, ಮತ್ತು ಮಾಯೆಯು ಸತ್ತು ಅಸತ್ತು ಎರಡೂ ರೂಪ ಆಗುವುದಿಲ್ಲ. ಯಾಕೆಂದರೆ ವಿರೋಧಿ ಧರ್ಮದ್ವಯಗಳು ಒಂದರಲ್ಲಿರುವುದಿಲ್ಲ. ಎರಡು ಕೂಡಿ ಹೇಳಕ್ ಹೋದ್ರೆ ಏನಾಗತ್ರಿ? ಸತ್ತಿಗೆ ಅಸತ್ತಿಗೆ ವಿರೋಧ ಉಳಿದು ಒಂದ ಕಡೆ ಇರಾಕ್ ಬರ್ತದನೋ? ಎಂದೂ ಒಂದ ಕಡೆ ಇರ್ಲಿಕ್ಕೆ ಬರುವುದಿಲ್ಲ. ಮತ್ತು ಇನ್ನು 3ನೇ ಭಾಗ ಬರ್ತಾ ಇದೆ. ಅಂತೂ ಏನದಪ್ಪ ಅಂತ ಕೇಳಿ ವಿಚಾರ ಸಾಗರದೊಳಗ ಅನಿರ್ವಚನೀಯ ಖ್ಯಾತಿ ಪ್ರತಿಪಾದನೆ ಮಾಡುವಾಗ ಇದರ ಬಗ್ಗೆ ಟಿಪ್ಪಣಿ ಬರೆದಿದ್ದಾರೆ. ಇದರ ಬಗ್ಗೆ ಟಿಪ್ಪಣಿ ಬರೆಯುವಾಗ ಪೂರ್ವ ಪಕ್ಷಿ ಅಂತನ ಯಾಕೆ ತಲೆ ಕೆಡಿಸ್ತೀರಿ ಪಾಪ ಮುಕ್ಷಗಳದು? ಏನೋ ಒಟ್ಟ ಕೇಳಿ ತಿಳ್ಕೊಂಡು ಧನ್ಯರಪ್ಪ ಅಂತ ನಿಮ್ ಹತ್ರ ಬಂದ್ರ ಅವ್ರ ತಲೆಯಾಗ ಇಲ್ಲದ್ದು ತುಂಬಿ ಅವ್ರ ತಲೆ ಕೆಡಿಸಿ ಕಳ್ಸಕ್ಕಂತ ಸುಮ್ಮನೆ ಇಷ್ಟ ಸರಳ ಇದ್ದದ್ದು ಹೇಳೋದು ಬಿಟ್ಟು ಹಿಂಗ್ಯಾಕೆ ಹೇಳ್ತೀರಿ ಅಂತ ನಾವು ಏನು ಅಂತ ಕೇಳ. ಸತ್ತಕ್ಕೂ ಲಕ್ಷಣ ಯಾವುದು? ಅಸತ್ತು. ಅಸತ್ತಕ್ಕೂ ಲಕ್ಷಣ ಯಾವುದು? ಸತ್ತು. ಇಷ್ಟು ಹೇಳೋದು ಬಿಟ್ಟು ಸತ್ತಕ್ಕೂ ಲಕ್ಷಣ ಅಸತ್ ಅನ್ನೋದು ಬಿಟ್ಟು ಮತ್ತ ಅಸತ್ಯ ವಿಲಕ್ಷಣ ಅಂತ ಅನ್ನೋದು ಏನ್ ಅವಶ್ಯಕತೆ ಅದ? ಅಸತ್ಯ ವಿಲಕ್ಷಣ ಸತ್ ಅಂತೇಳಿ ಮತ್ತ ಸತ್ಯ ವಿಲಕ್ಷಣ ಅನ್ನೋದು ಏನ್ ಅವಶ್ಯಕತೆ ಅದ ಅಂತ ಕೇಳಿದಾಗ ಇಲ್ಲಪ್ಪ ಹಂಗ ಮಾಡಕ್ ಬರೋದಿಲ್ಲ. ಸತ್ತಿಗೆ ಸದ್ರೂಪಕ್ಕ ವಿಲಕ್ಷಣ ಅಂತ ಹೇಳೋದು ಅದು ಅಸದ್ರೂಪ ಅಂತ ಅರ್ಥ ಮಾಡಕ್ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತ ಕೇಳಿದ್ದಾರೆ, ಹಗ್ಗದಲ್ಲಿ ತೋರಲ್ಪಟ್ಟಂತ ಹಾವು ಅದೇನದಪ್ಪ ಅಂತ ಕೇಳಿದ್ರೆ ಭಾವರೂಪ ಕಾರ್ಯದ. ಈ ಭಾವರೂಪ ಕಾರ್ಯ ತೋರ್ಬೇಕಾಗಿತ್ತು ಅಂದ್ರೆ ಅದು ಸತ್ ಅನ್ನಕ್ ಅದಕ್ಕೆ ಬರುದಿಲ್ಲ. ಸತ್ ಯಾಕೆ ಅನ್ನಕ್ ಬರುದಿಲ್ಲ ಅಂದ್ರೆ ಜ್ಞಾನದಿಂದ ಬಾಧಿಸ್ಕೊಂಡು ಹೋಗ್ತಾ ಇದೆ. ಅದೇನಾಗ್ತದ್ರಿ? ಜ್ಞಾನದಿಂದ ಅದೇನಾಗ್ತದೆ? ಬಾಧಿಸ್ಕೊಂಡು ಹೋಗ್ತಾ ಇದೆ. ಅದಕ್ಕೆ ಸತ್ತಕ್ಕೂ ಲಕ್ಷಣ ಅನ್ಬೇಕು. ಸತ್ತಕ್ಕೂ ಲಕ್ಷಣ ಅಂದ್ರೆ ಏನು? ಬಾಧಾ ಯೋಗ್ಯ ಅಂತ ಹೇಳ್ಬೇಕು. ಅಸತ್ ಅನ್ನಕ ಬರುದಿಲ್ಲ. ಇನ್ನ ಸರ್ಪಕ್ಕ ಅಸತ್ ಅನ್ನಕ ಬರುದಿಲ್ಲ. ಯಾಕ? ಭ್ರಾಂತಿ ಕಾಲದಲ್ಲಿ ಔಡಂಬರವಾಗಿ ತೋರೋದ ಎದುರು ಓಡಿದೇವಿ. ಏನ್ ಓಡಿಲ್ರಿ? ಓಡಿದೇವಿ ಅಂದ ಮೇಲೆ ಅದಕ್ಕ ಸತ್ ಅನ್ನಕನು ಬರುವುದಿಲ್ಲಪ್ಪ. ಸತ್ತಕ್ಕೂ ಲಕ್ಷಣ ಅಂದ್ರೆ ಬಾಧಾಯೋಗ್ಯ ಅರ್ಥ ಮಾಡಬೇಕು, ಅಸತ್ ಅಂತ ಅರ್ಥ ಮಾಡಬಾರ್ದು. ಅಸತ್ತಕ್ಕೂ ಲಕ್ಷಣ ಅಂದ್ರ ಸತ್ ಅಂತ ಅರ್ಥ ಮಾಡಬಾರ್ದು. ಸ್ವರೂಪವಾನ್ ಅಂದ್ರೆ ಸ್ವರೂಪ ಉಳ್ಳದ್ದಾಗಿ ತೋರುತ್ತದೆ ಅಂತ ಅರ್ಥ ಮಾಡಬೇಕು. ಅದಕ್ಕಾಗಿ ನೀಹಿ ಮಾಡಿದಂತ ಅರ್ಥ ಮಾಡಕ್ ಬರುದಿಲ್ಲ ಅಂತ ಅವನಿಗೆ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಉತ್ತರ ಕೊಟ್ರು. ಅಂತೂ ಈ ಮಾಯಾ ಹೇಗದಪ್ಪ ಅಂತ ಕೇಳಿದ್ದಾದ್ರೆ ಅನಾದಿ ಅದ, ಆದ್ರ ಅನಿರ್ವಚನೀಯ ಅದ. ಹೆಂಗದ? ಅನಿರ್ವಚನ. ಇನ್ನೊಂದು ರೀತಿಯಿಂದ ಏನು ಅಂತ ಕೇಳಿದ್ದಾರೆ ಏನ್? ಮತ್ತು ಮಾಯವು ಸಾವಯವ ನಿರವಯವೂ ಆಗುವುದಿಲ್ಲ. ಇದು 3ನೇ ರೀತಿ. ಮೊದಲನೇ ರೀತಿ ಭಿನ್ನ ಭಿನ್ನ ಹೇಳಿದ್ರು, 2ನೇ ರೀತಿ ಸದಸತ್ ಹೇಳಿದ್ರು, 3ನೇ ರೀತಿ ಅವಯವ ಅಂದ್ರೆ ಸಾವಯವ, ಆಮೇಲೆ ನಿರವಯವ. ಅವಯವದಿಂದ ಸಹಿತವಾದದ್ದಕ್ಕೇನಂತಾರ? ಸಾವಯವ. ಅವಯವ ರಹಿತವಾದದ್ದಕ್ಕೇನಂತಾರ? ನಿರವಯವ. ಹಂಗ ಮಾಯಿಗೆ ಸಾವಯವ ಅಂತೀರೇನಂದ್ರೆ ಸಾವಯವನು ಅನ್ನಕ ಬರೋದಿಲ್ಲ. ಅವಯವಗಳಿಂದ ಯುಕ್ತವಾದದ್ದು ಯಾವುದೋ ಅದಕ್ಕೇನಂತಾರ? ಸಾವಯವ ಅಂತಾರ. ಹಂಗ ಅಜ್ಞಾನಕ್ಕ ಸಾವಯವ ಅನ್ನಬೇಕಾಗಿತ್ತಂದ್ರ ಅದು ಅವಯವಾದಿಗಳಿಂದ ಕೂಡಿಕೊಂಡಿರ್ಬೇಕು. ಅದೇನಾಗಿರ್ಬೇಕು? ಅವಯವದಿಂದ ಕೂಡಿಕೊಂಡಿರ್ಬೇಕು. ಅದಕ್ಕೆ ಸಾವಯವ ಬರ್ತದೆ. ಅಂದ್ರೆ ಉಪಾದಾನ ಕಾರಣ ಹೇಗಿರ್ಬೇಕು ಅಂದ್ರ ಅವಯವ ಸಹಿತ ಇರ್ಬೇಕು. ಅದರ ಕಾರ್ಯ ಅವಯವಿ ಆಕತಿ, ಅವಯವ ಸಹಿತ ಆಕತಿ. ಹಂಗ ಅಜ್ಞಾನಕ್ಕ ಅವಯವ ಸಹಿತ ಅಂದೆ ಅಂದ್ರೆ ಅದಕ್ಕೊಂದು ಕಾರಣ ಒಪ್ಪಬೇಕಾಗ್ತಾ ಇದೆ. ಆ ಕಾರಣ ಯಾವುದು ಅಂದ್ರೆ ಸಾವಯವ ಒಪ್ಪಬೇಕಾಗ್ತಾ ಇದೆ. ಅಂದ್ರೆ ಅವಯವ ಅಂತ ಒಪ್ಪಬೇಕಾಗತ್ತೆ. ಅವಯವ ಉಳ್ಳದ್ದು ಯಾವುದೋ ಅದಕ್ಕೆ ಅವಯವಿ ಅಂತಾರ, ಇಲ್ಲ ಅವಯವ ಅಂತ ಕರೀತಾ ಇದ್ದಾರೆ. ಏನಂತಾರೆ? ಸಾವಯವ ಅಂತಾರೆ. ಒಂದು ಪಕ್ಷದಲ್ಲಿ ಸಾವಯವ ಎಂದು ಅಂಗೀಕರಿಸಿದ್ರೆ ಆ ಮಾಯೆಗೆ ಮತ್ತೊಂದು ಕಾರಣ ಉಂಟೆಂದು ಅಂಗೀಕಾರ ಮಾಡ್ಬೇಕಾಗೋದು. ಆ ಮಾಯೆಗೆ ಏನು ಒಪ್ಪಬೇಕು? ಅದಕ್ಕೆ ಇನ್ನೊಂದು ಕಾರಣ ಅಂತ ಒಪ್ಪಬೇಕು. ಯಾಕಂದ್ರೆ ಕಾರಣ ಅವಯವದಿಂದ ಕೂಡ್ಕೊಂಡಿರ್ತದ,
ಕಾರ್ಯ ಆ ಅವಯವದಿಂದ ಯುಕ್ತವಾಗಿರ್ತಾ ಇದೆ. ಏನ್ರಿ? ಕಾರಣ ಅವಯವದಿಂದ ಕುಡಿತದ ಕಾರಣ ಅವಯವ ಅವಯವಿ ಅವಯವದಿಂದ ಕೂಡಿಕೊಂಡಿತ್ತಲ್ಲ, ಕಾರಣ ಅವಯವ. ಆ ಅವಯವ ರೂಪವಾದ ಕಾರಣದಿಂದ ಉತ್ಪತ್ತಿಯಾದ ಅದಕ್ಕೆ ಸಾವಯವ ಅಂತ. ಅವಯವ ಸಹಿತವಾದದ್ದು ಏನ್ ಹೇಗಪ್ಪ ಅಂತ ಕೇಳಿದ್ರೆ, ಮಣ್ಣಿನಲ್ಲಿ ತೋರಲ್ಪಟ್ಟಂತ ಘಟ, ಮಣ್ಣಿನಲ್ಲಿ ತೋರಲ್ಪಟ್ಟಂತ ಘಟ, ಘಟ ಮಾಡ್ಯಾನ ಕುಂಬಾರ. ಈಗ ಮಣ್ಣು ಏನದ ಅಂತ ಕೇಳಿದ್ರೆ ಅವಯವ ಅದ. ಅಥವಾ ಕಪಾಲಗಳಿಂದ ಘಟ ತಯಾರಾಗಿದ, ಕಪಾಲ ಇರ್ಲಾರ್ದನು ಕಪಾಲಗಳಿಂದ ಕಪಾಲ ಸಂಯೋಗವೇ ಘಟ. ಕಪಾಲಗಳು ಅವಯವ. ಆ ಅವಯವದಿಂದ ಯುಕ್ತವಾದದ್ದು ಯಾವುದು? ಘಟ. ಇದು ಅವಯವಿ, ಇದು ಸಾವಯವ. ಯಾವುದು? ಘಟ ಸಾವಯವ. ಸಾವಯವ ಅವಯವದಿಂದ ಸಹಿತದ. ಅವಯವ ಯಾವ್ದು? ಅದಕ್ಕ ಕಪಾಲ ಅಂದ್ರೆ ಕಾರಣ ಬೇಕಾಯ್ತು. ಹಂಗ ಮಾಯೆಗೆ ಅವಯವ ಉಳ್ಳದ್ದು ಅಂದ್ರೆ ಅವಯವ ಅಲ್ಲ, ಫರಕದ. ಅವಯವ ಬೇರೆ, ಅವಯವ ಉಳ್ಳದ್ದು ಬೇರೆ. ಚಸ್ಮಾ ಬೇರೆ, ಚಸ್ಮಾ ವಾಲ ಬೇರೆ. ಏನ್ ಚಸ್ಮಾ ವಾಲನ ಚಸ್ಮಾನು? ಚಸ್ಮಾ ಬೇರೆ, ಚಸ್ಮಾ ವಾಲ ಬೇರೆ. ಪೇಟಾ ಬೇರೆ, ಪೇಟಾ ವಾಲ ಬೇರೆ. ಟೋಪಿ ಬೇರೆ, ಟೋಪಿ ವಾಲ ಬೇರೆ. ಟೋಪಿ ಟೋಪಿ ಏನಲ್ಲ? ವಾಲ ಅಲ್ಲ. ಅಂದ್ರೆ ಕನ್ನಡದಾಗ ಉಳ್ಳದ್ದಲ್ಲ. ಟೋಪಿ ಏನಲ್ಲ? ಟೋಪಿ ಉಳ್ಳುದ್ದಲ್ಲ. ಟೋಪಿ ಹೌದು, ಆದ್ರೆ ಪುರುಷ ಏನಕ್ಕನ? ಟೋಪಿ ಉಳ್ಳವಕ್ಕ. ಏನಕ್ಕನ? ಟೋಪಿ ಉಳ್ಳವ. ಹಾಗೆ ಆ ಕಾರಣ ಅವಯವ. ಅದು ಅವಯವದಿಂದ ಯುಕ್ತವಾದದ್ದು ಅವಯವಿ ಅಥವಾ ಸಾವಯವ ಅಂತ. ಒಂದು ವೇಳೆ ಘಟದಂತೆ ಅಜ್ಞಾನಕ್ಕ ಅವಯವ ಉಳ್ಳದ್ದು ಅಂದರೆ ಅದಕ್ಕೆ ಅವಯವ ರೂಪ ಕಾರಣ ಬೇಕು. ಘಟಕ ಕಪಾಲ ಕಾರಣದವ ಏನಿಲ್ಲೋ, ಹಂಗ ಅವಯವ ಉಳ್ಳಂತ ಈ ಮಾಯೆಗೆ ಕಾರಣ ಒಂದು ಒಪ್ಪಬೇಕಾಯ್ತು. ಹೌದಾ? ಇನ್ನು ಅದು ಸಾವಯವ ನಿರವಯವ ಯಾವುದು? ನಿರವಯವ ಯಾವ್ದ್ರಿ? ಮಾಯೆ. ಲಕ್ಷ ಕೊಡ್ಬೇಕ್ರಿ. ಈಗ ಸಾವಯವನ ಲಕ್ಷ ಕೊಟ್ಟು ಕೇಳಿದ್ರೆ ಅಂದ್ರೆ ಗೊತ್ತಾಗಿದೆ. ಯಾಕಂದ್ರೆ ಈಗ ಇದನ್ನ ಬಿಟ್ಟು ಮಾತಾಡಕ್ ಮಾರ್ಗ ಇಲ್ಲ. ಮತ್ತೆ ಹೆಂಗ್ ಹೇಳ್ಯಾರ ಅಭಿಪ್ರಾಯನೂ ಗೊತ್ತಾಗ್ಬೇಕು. ಗೊತ್ತಾಯ್ತಂದ್ರೆ ಸಮಾಧಾನ ಆಗತ್ತೆ. ಏನ್ ಶಬ್ದಜ್ಞಾನ ಆದಷ್ಟಕ್ಕ ಮಾತ್ರ ಸಮಾಧಾನ ಆಗುದಿಲ್ಲ. ಶಬ್ದದ ಅಭಿಪ್ರಾಯ ಏನದು ಗೊತ್ತಾಗಬೇಕು. ಈಗ ಅಜ್ಞಾನಕ್ಕ ಸಾವಯವ ಅನ್ಲಿಕ್ಕೆ ಬರುವುದಿಲ್ಲ. ಯಾಕೆ ಅನ್ನಕ್ ಬರುದಿಲ್ಲ ಅಂತ ಕೇಳಿದ್ರೆ, ಅವಯವ ಉಳ್ಳದಕ್ಕ ಸಾವಯವ ಅಂತಾರೋ, ಅವಯವ ರಹಿತವಾದದ್ದಕ್ಕೂ ಅವಯವ ಉಳ್ಳದಕ್ಕ ಅವಯವಿ ಅನ್ನಬೇಕು. ಹೌದಾ? ಈಗ ಅಜ್ಞಾನಕ್ಕ ಅವಯವ ಉಳ್ಳದ್ದು ಅಂದರೆ ಮೊದಲು ಅವಯವ ಇರಬೇಕು. ಮೊದಲೇನಿರ್ಬೇಕು? ಅವಯವ ಇರಬೇಕು. ಆ ಅವಯವದಿಂದ ಕೂಡಿಕೊಂಡು ತಯಾರಾದ ಅದರಿಂದ ಉತ್ಪತ್ತಿ ಆದದ್ದಕ್ಕೆ ಏನಬೇಕು? ಅವಯವಿ ಅನ್ನಬೇಕು. ಹೇಗಪ್ಪ? ಮೊದಲ ಎರಡು ಕಪಾಲಗಳದಾವ, ಮತ್ತೇನಾರೈತು? ಎರಡು ಕಪಾಲಗಳು ಹೊಳಿಕೆ ಅದಾವ. ಏನ್ರಿ? ಆ ಎರಡು ಕಪಾಲಗಳ ಹೊಳಿಕೆ ಕೂಡಿದಾಗ ಏನ್ರಿ? ಅವು ಅವಯವ. ಆ ಅವಯವ ಕೂಡಿದಾಗ ಏನಾಯ್ತು? ಅವಯವಿ ಘಟ ತಯಾರಾಯ್ತು. ಹೌದಲ್ಲ? ಘಟ ರೂಪ ಕಾರ್ಯಕ್ಕೆ ಅಂದ್ರೆ ಅವಯವ ಉಳ್ಳದ್ದು ಕಾರ್ಯ ಆಯ್ತು. ಅದಕ್ಕೊಂದು ಕಾರಣ ಅವಯವ ಬೇಕು. ಏನ್ ಬೇಕ್ರಿ? ಅವಯವ ಬೇಕು. ಹಾಗೆ ಮಾಯೆಗೆ ನೀವು ಅವಯವ ಉಳ್ಳದ್ದು ಅಂದ್ರೆ ಅವಯವ ಉಳ್ಳದ್ದು ಅಂದ್ರೆ ಮೊದಲ ಅವಯವ ಇರಬೇಕು. ಮೊದಲೇನಿರ್ಬೇಕು? ಅವಯವ ಇರಬೇಕು. ಅವಯವ ಅಂದ್ರೆ ಕಾರಣ. ಮಾಯೆಗೆ ಒಂದು ಮೊದಲ ಕಾರಣ ಒಪ್ಪಿದ್ರಿ ಅಂದ್ರೆ ಈ ಜಗದ್ರೂಪ ಕಾರ್ಯಕ್ಕೆ ಕಾರಣ ಯಾವ್ದಾಗ? ಮಾಯೆ ಒಪ್ಪಿದ್ರಿ. ಈಗ ಮಾಯಾಗ ಒಂದು ಕಾರಣ ಒಪ್ಪಿದರೆ ಆ ಮಾಯೆಯು ಕೂಡ ಅಂದ್ರೆ ಅದಕ್ಕೆ ಮಾಯಾರನ್ರಿ ಏನಾರ ಅನ್ಕೊರಿ, ಒಟ್ಟು ಕಾರಣ. ಆ ಕಾರಣವು ಕೂಡ ಬ್ರಹ್ಮನೊಡನೆ ಏನ್ರಿ? ಬ್ರಹ್ಮನಲ್ಲಿ ಏನದ ಅಂತ ಹೇಳಕೊಂಡಿದ್ದೇವೆ. ಆದ್ರೆ ಸಾವಯವ ಅಲ್ಲ, ನಿರವಯವ ಅಲ್ಲ, ಸಾವಯವ ನಿರವ ಅಲ್ಲ ಅಂತ ನಾವು ಅದು ಹಂಗ ಇರ್ಬೇಕು. ಯಾವ್ದು? ಮಾಯೆಗೆ ಕಾರಣವಾದದ್ದು ಕೂಡ ಅದಕ್ಕೆ ಸಾವಯವ ಅಂತಿರೋ, ನಿರವಯವ ಅಂತಿರೋ, ಇನ್ ಅದಕ್ಕೆ ಸಾವಯವ ನಿರವ ಹೇಳ್ತಿರೋ ಅಂದ್ರ ಇದ್ರ ಕೈ ಬಿಟ್ಟು ಅದಕ್ಕೆ ಹೋಗ್ಬೇಕೀಗ. ಒಂದು ವೇಳೆ ಅದಕ್ಕೂ ಸಾವಯವ ಅಂತೇವಿ ಅಂದ್ರೆ ಮುಂದಿನ ಸುದ್ದಿ ಇರ್ಲಿ. ಇನ್ನು ಸಾವಯವ ಅಂತೀರಿ ಅಂದ್ರೆ ಅದು ಕೂಡ ಕಾರ್ಯ ಆಯ್ತು. ಅದಕ್ಕೊಂದು ಕಾರಣ ಒಪ್ಪಬೇಕಾಯ್ತು.
ಮತ್ತೊಂದು ಮತ್ತೆ ಯಾವ್ದನ್ನ ಒಪ್ತೀರಿ ಕಾರಣ ಏನ್ ಒಪ್ಪಕ್ ಹೊಂಟೇವೆ ಅದ್ರ ಬಗ್ಗೆ ಹೇಳಕ್ ಹೊಂಟಿದಾರ. ಸಾವಯವ ಅಲ್ಲ, ನಿರವಯವ ಅಲ್ಲ, ಎರಡೂ ಅಲ್ಲ. ಮತ್ತ ಅದಕ್ಕೊಂದ ಕಾರಣ ಒಪ್ಪಿದ್ರೆ ಅದು ಸಾವಯವ ನಿರವಯವ ಅಂತ ಮತ್ತು ಪ್ರಶ್ನೆ ಬರುದು. ಅವಾಗ ಸಾವಯವ ಅಂದ್ರೆ ಮತ್ತ ಅದಕ್ಕೊಂದು ಕಾರಣ ಒಪ್ಪಬೇಕು. ಏನ್ ಹಿಂಗ ಹೇಳ್ಕೊಂತ ಹೋದ್ರೆ ಏನಾಕತ್ರಿ? ಅನವಸ್ಥಾ ದೋಷ ಏನ್ ಬರ್ತದ್ರಿ? ಅನವಸ್ಥಾ ದೋಷ. ಅನವಸ್ಥಾ ದೋಷ ಬರ್ತಾ ಇದೆ. ಅನವಸ್ಥಾ ದೋಷ ಪೂರ್ವಾದಿಗಳಿಗೆ ಉತ್ತರಾದಿಗಳು ಏನಪ್ಪಾ ಅಂದ್ರಿಲ್ಲ, ಉತ್ತರಾದಿಗಳಿಗೆ ಪೂರ್ವಾದಿಗಳು ಕಾರಣ ಅಂತ ಹೇಳಿದ್ರ. ಏನು ಉತ್ತರ ಅಂದ್ರೆ ಈಗ ಉತ್ತರ ಯಾವ್ದು? ಮಾಯ. ಇದಕ್ಕೆ ಕಾರಣ ಪೂರ್ವ ಯಾವುದು? ಮತ್ತೊಂದು. ಅದಕ್ಕೆ ಕಾರಣ ಯಾವುದು? ಅದ್ರ ಹಿಂದಿದ್ದದ್ದು. ಏನ್ ಹೀಗೆ ಇಷ್ಟೆಲ್ಲ ಒಪ್ಕೊಂತ ಹೋದಾಗ ಏನು ಬರ್ತಾ ಇದೆ? ಅನವಸ್ಥಾ ದೋಷ ಬರ್ತಾ ಇದೆ. ಅಂದ ಮೇಲೆ ಮಾಯಾ ಸಾವಯವ ಅಂತ ಒಪ್ಲಿಕ್ಕೆ ಬರುದಿಲ್ಲ ಅಂತ ತಿಳ್ಕೊಂಡು, ಆದ್ದರಿಂದ ಪದಾರ್ಥ ಉಂಟು ಅದು ಯಾವ್ದಾದ್ರು ಒಂದು ಕಾರಣದಿಂದ ಅವಶ್ಯವಾಗಿ ಉತ್ಪನ್ನವಾಗಿರ್ಲಿಕ್ಕೆ ಬೇಕು. ಯಾವುದು ಸಾವಯವ ಇರ್ತದ ಯಾವ್ದಾದ್ರು ಒಂದು ಕಾರಣದಿಂದಲೇ ಉತ್ಪತ್ತಿ ಆಗ್ಬೇಕೋ ಇಲ್ಲದೋ? ಕಾರಣದಿಂದಲೇ ಉತ್ಪತ್ತಿ ಆಗಿರ್ಲಿಕ್ಕೆ ಬೇಕು. ಈ ಕಾರಣದಿಂದ ಅದಕ್ಕೆ ಸಾವಯವತ್ವ ಎಂದೂ ಗ್ರಹಣ ಮಾಡಲಿಕ್ಕೆ ಬರುವುದಿಲ್ಲ. ಸಾವಯವ ಅಂತ ಅಜ್ಞಾನಕ್ಕೆ ಎಂದೂ ಗ್ರಹಣ ಮಾಡ್ಲಿಕ್ಕೆ ಬರುವುದಿಲ್ಲ. ಅದಕ್ಕ ಅನಾದಿ ಅಂದಾರ. ಅದಕ್ಕೆ ಮೊನ್ನೆ ಹೇಳಿದೆ ನಾನು, ಆರು ಅನಾದಿ ಇದ್ದರೂ ಕೂಡ ಮೂರು ಭಾಗ. ಒಂದು ಸ್ವರೂಪತ ಅನಾದಿ, ಒಂದು ಕಾರಣ ಸಿಗದ್ದಕ್ಕ ಅನಾದಿ, ಒಂದಕ್ಕ ಹಿಂಗ ಇಂಥ ಸಮಯದಾಗ ಸಿದ್ಧಿ ಆಗ್ಯದಂತ ಕಾಲ ನಿರ್ಣಯ ಮಾಡಕ್ ಬರ್ತಕ್ಕಾಗಿ ಅನಾದಿ ಅಂತ ಹೇಳ್ಕೊಂಡು. ಮಾಯಾ ಅನಾದಿ ಕರೆ, ಕಾರಣ ಸಿಗಲಾರದಿಂದ. ಕಾರಣ ಇಲ್ಲ ಅಂದ ಮೇಲೆ ಅವಯವಿ ಅನ್ನಕ ಬರುದಿಲ್ಲ. ಇದಕ್ಕ ಅಂದ್ರ ಸಾವಯವ ಅನ್ಲಿಕ್ಕೆ ಬರುವುದಿಲ್ಲ. ಇನ್ನೊಂದು ವೇಳೆ ಮಾಡ್ಲಿಕ್ಕೆ ಬರುವುದಿಲ್ಲ. ಅಂಗೀಕಾರ ಮಾಡಿದ್ರೆ ಇಲ್ಲ ನಾವು ಅಂಗೀಕಾರ ಮಾಡ್ತೇವೆ, ಅದು ಅವಯವ ಉಳಿದ್ದು ಅಂತ ಅಂಗೀಕಾರ ಮಾಡಿದ್ರೆ ಅನಾವಸ್ಥಾದಿ ದೋಷಗಳು ಪ್ರಾಪ್ತವಾಗುತ್ತವೆ. ಅನಾವಸ್ಥಾದಿ ದೋಷಗಳು ಅಂದ್ರೆ 7 ದೋಷಗಳದಾವ. ಎಷ್ಟು ದೋಷ ಅದಾವ್ರಿ? 7 ದೋಷಗಳದಾವ. 7 ಅಂಗೀಕಾರ ಮಾಡೋ ಪ್ರಸಂಗ ಬರ್ತಾ ಇದೆ. ಒಂದು ವ್ಯಾಘಾತ ದೋಷ, ಒಂದು ಆತ್ಮಾಶ್ರಯ ದೋಷ, ಒಂದು ಅನ್ಯೋನ್ಯಾಶ್ರಯ ದೋಷ, ಒಂದು ಅನಾವಸ್ಥಾ ದೋಷ, ಒಂದು ಪ್ರಾಗಲೋಪ, ಒಂದೇನಪ್ಪಾ ಅಂತ ಕೇರೆ ವಿನಿಗಮನ ವಿರ ಅಂತ ತಿಳ್ಕೊಂಡು. ಎಷ್ಟಾದವ್ರಿ? ಏನೇ ವ್ಯಾಘಾತ ದೋಷ, ಆತ್ಮಾಶ್ರಯ ದೋಷ, ಅನ್ಯೋನ್ಯಾಶ್ರಯ, ಚಕ್ರಿಕಾಪತ್ತಿ, ಅನಾವಸ್ಥಾ, ಪ್ರಾಗ್ಲೋಪ, ವಿನಿಗಮನ ವಿರಹ ಅಂತ ತಿಳ್ಕೊಂಡು ಇವು ಎಲ್ಲ ದೋಷಗಳು ಬಂದು ಪ್ರಾಪ್ತ ಆಗ್ತವೆ. ಏನ್ ಮಾಡಕ್ ಹೋದ್ರ ಅಜ್ಞಾನಕ್ಕ ಸಾವಯವ ಅಂತ ಒಪ್ಪಾಕ್ ಹೋದ್ರ ಕೊನೆಗೇನಪ್ಪಾ ಅಂತ ಕೇಳ್ತಾದ್ರೆ ಏನ್ ಹೇಳಾಕ್ ಹೊಟ್ಟಿದ್ದು ಮೂಲ ಗಂಟ ಗಡಪ ಏನಾಗ ಪ್ರಾಗ್ಲೋಪ ಮೊದಲಿದ್ದ ಲೋಪ ಆಗಿಬಿಡ್ತದ. ಮತ್ ಮೂಲ ಗಂಟಲ ಏನಪ್ಪಾ ಅಂದ್ರ ಲೋಪ ಆದ್ಮೇಲೆ ಬಡ್ಡಿ ಗಂಟ ಲೋಪ ಆದ್ಮೇಲೆ ಬಡ್ಡಿ ಏನ್ ಲೋಪ ಆಗಿದೆ ಅಂತ ಹೇಳೋದು ಅವಶ್ಯಕತೆ ಅದ ನಮ್ದೆ. ಮುಂದೆ ಏನ್ ಹೇಳುದು ಉಳಿದಿಲ್ಲ. ಅದಕ್ಕಾಗಿ ಅಜ್ಞಾನಕ್ಕೆ ಏನ್ ಅನ್ನಕ್ ಬರೋದಿಲ್ಲ, ಸಾವಯವ ಅನ್ನಕ್ ಬರೋದಿಲ್ಲ. ಅಂದದ್ದಾದ್ರೆ ಏನಾಕತಿ ಅಂತ ಕೇಳಿದ್ರೆ ಅನವಸ್ಥಾದಿ ದೋಷಗಳು ಪ್ರಾಪ್ತಿ ಆಗ್ತಾ ಇದ್ದಾವೆ. ಅದಕ್ಕಾಗಿ ಇನ್ನು ಒಂದು ವೇಳೆ ಹಂಗೆ ಅದರ ಜಗತ್ತಿನ ಸಾವಯವ ಜಗತ್ತಿನ ಉತ್ಪತ್ತಿಯನ್ನು ಅಂಗೀಕಾರ ಮಾಡ್ಲಿಕ್ಕೆ ಬರುವುದಿಲ್ಲ. ಇದರಿಂದ ಅನವಸ್ಥಾ ದೋಷ ಪ್ರಾಪ್ತವಾಗುತ್ತವೆ ಮತ್ತು ಮಾಯ ನಿರವಯವೆಂದು ಗ್ರಹಣ ಮಾಡ್ಲಿಕ್ಕೆ ಬರುವುದಿಲ್ಲ. ಸಾವಯವ ಅನವಸ್ಥಾ ದೋಷ ಬಂತು. ಇನ್ನು ಒಂದು ವೇಳೆ ಇಲ್ರಿ ನಿರವಯವದ ಅಂದ್ವಿ. ಯಾವ್ದಕ್ಕ? ಅಜ್ಞಾನಕ್ಕ ಮಾಯೆಗೆ ನಿರವಯವ ಅಂದ್ರ ಅವಯವ ಉಳ್ಳದ್ದು ಅಲ್ಲ ಅಂದ್ವಿ ಅಂತ ತಿಳ್ಕೊ. ಅವಯವ ಉಳ್ಳದ್ದು ಅಲ್ಲ ಅಂದ್ವಿ ಅಂದ್ರೆ ನಿರವಯವ ಅಂದ್ವಿ ಅಂದ್ರೆ ಏನಾಗತ್ತೆ? ನಿರವಯ ಮಾಯಿಂದ ಸಾವಯವ ಜಗತ್ತಿನ ಉತ್ಪತ್ತಿಯನ್ನು ಅಂಗೀಕಾರ ಮಾಡ್ಲಿಕ್ಕೆ ಬರುವುದಿಲ್ಲ. ಇನ್ನ ಅವಯವ ವಸ್ತು ತಯಾರಾಗ್ಬೇಕಾರ ಅವಯವಗಳಿಂದ ಕೂಡಿಕೊಂಡು ಏನ್ ಅವಯವ ಇರ್ಲಾರ್ದು ಕಪಾಲಗಳಿದ್ರ ಘಟ ತಯಾರೋ, ಕಪಾಲ ಇರ್ಲಾರ್ದ ಘಟ ತಯಾರೋ, ಕಪಾಲ ಇದ್ರ ಘಟ ತಯಾರ. ಮತ್ತ ಅವಯವನ ಇಲ್ಲ ಅಂದ್ರೆ ಅವಯವ ರೂಪ ಅಂದ್ರೆ ಸಾವಯವ ರೂಪ ಪದಾರ್ಥ ತಯಾರಾಗೋದಿಲ್ಲ. ಅಂದಮೇಲೆ ಮತ್ತು ಸಾವಯವ ನಿರವಯಗಳು ಎರಡೂ ಒಂದರಲ್ಲಿ ಇರುವುದಿಲ್ಲ. ಇನ್ ಎರಡು ಒಂದರಲ್ಲಿ ಇರಾಕ್ ಬರ್ತದಂದ್ರೆ ಇಲ್ಲ. ಮತ್ತು ಯಾವುದು ಸಾವಯವವಾಗುವುದೋ ಅದು ಎಂದೂ ನಿರವಯವವಾಗುವುದಿಲ್ಲ. ಯಾವುದು ನಿರವಯವಾಗುವುದೋ ಅದು ಎಂದೂ ಸಾವಯವವಾಗುವುದಿಲ್ಲ. ಎರಡೂ ಪರಸ್ಪರ ವಿರೋಧಗಳಾಗಿರುವುದರಿಂದ
ಒಂದರಲ್ಲಿ ಕೂಡುವುದು ಇಲ್ಲ, ಒಂದರಲ್ಲಿ ಕೂಡಕ ಬರುವುದು ಇಲ್ಲ. ಆದ್ದರಿಂದ ಮಾಯೆಯ ಸ್ವರೂಪವು ಅನಿರ್ವಚನೀಯವಾಗಿರುತ್ತದೆ. ಮಾಯ ಅಂದ್ರೆ ಅದಕ್ಕೆ ಅನ್ಬೇಕು ಅಂತ ಕೇಳಿದ್ರೆ ಮಾಯ ಹೆಂಗದ ಅಂದ್ರೆ ಅನಿರ್ವಚನೀಯ ಅಂದ್ರೆ ಗಪ್ಪ ಅದ್ವಿ ಬಾಳೆ ಪೋಲ್ ಮೇಲೆ ಏನಾರ ಅಣ್ಣಾಕ್ ಹೋದ್ವಿ ಅಂದ್ರೆ ಇಷ್ಟೆಲ್ಲ ಆಪತ್ತಿ ಬರ್ತಾವ. ಏನಾರ ಅಂದ್ರೆ ಬೆಣ್ಣೆ ಹೇಳಿದ್ರು ಒಂದು ಆಪತ್ತಿ, ಆಮೇಲೆ ಸದ್ರೂಪ ಹೇಳಿದ್ರು ಒಂದು ಆಪತ್ತಿ, ಸಾವಯವ ಹೇಳಿದ್ರು ಒಂದು ಆಪತ್ತಿ. ಇವು ಹೇಳಿದ್ರೆ ಆಪತ್ತಿ ಬರ್ತದ ಬಾ ಅಂತ ತಿಳ್ಕೊಂಡು ಒಂದು ವೇಳೆ ಅಭಿನ್ನ ಅಂದ್ರೂ ಒಂದು ಆಪತ್ತಿ, ನಿರವಯವ ಅಂದ್ರೂ ಒಂದು ಆಪತ್ತಿ, ಆಮೇಲೆ ಅಸತ್ ಅಂದ್ರು ಅಸತ್ ಅಂದ್ರೂ ಒಂದು ಆಪತ್ತಿ. ಅದಕ್ಕಾಗಿ ಏನಂದ್ ಬಿಡುದಪ್ಪ ಅಂತ ಕೇಳಿದ್ರೆ ಯಾ ಬಾಬಾಲ ಅಸಹಿ ಮನೋನಾಹಿ ಮನೋನಾಹಿ ಅಂತ ಹಾಗೆ ಇದಕ್ಕೆ ಸತ್ತು ಅನ್ನಬಾರ್ದು, ಅಸತ್ತನು ಅನ್ನಬಾರ್ದು. ಏನಂತ ಕೈ ಬಿಡುದು ಅಂದ್ರೆ ಸುಮ್ಮನೆ ಆರ್ತಿ ಮಾಡಿ ಹೆಂಗ್ ಕೈ ಬಿಡ್ತಾಳ ಹಾಗೇನಪ್ಪಾ ಅಂದ್ರೆ ಅನಿರ್ವಚನೆ ಒಂದು ಕೈ ಬಿಡುವುದು. ಯಾವುದು ಯಾವ ಉಕ್ತ ರೀತಿಯಿಂದಲೂ ನಿರ್ವಚನ ಮಾಡಲಿಕ್ಕೆ ಬರುವುದಿಲ್ಲವೋ, ಯಾವುದು ಉಕ್ತ ರೀತಿಯಿಂದ, ಯಾವುದು ಅಂದ್ರೆ ಅಜ್ಞಾನವನ್ನ ಅಥವಾ ಮಾಯೆಯನ್ನ. ಉಕ್ತ ರೀತಿ ಅಂದ್ರೆ ಏನಪ್ಪಾ ಅಂದ್ರೆ ಮೇಲೆ ಹೇಳಿದ 3 ಪ್ರಕಾರ ಅಥವಾ 9 ರೀತಿ. ಭಿನ್ನ ಅಲ್ಲ, ಅಭಿನ್ನ ಅಲ್ಲ, ಭಿನ್ನ ಭಿನ್ನ ಅಲ್ಲ, ಸತ್ ಅಲ್ಲ, ಅಸತ್ ಅಲ್ಲ, ಸತ್ ಅಲ್ಲ, ಅವಯವ ಅಲ್ಲ ಅಂದ್ರೆ ಸಾವಯವ ಅಲ್ಲ, ನಿರವಯವ ಅಲ್ಲ, ಸಾವಯವ ನಿರವಯವು ಕೂಡ ಅಲ್ಲ ಅಂತೇಳುದು ನಿರ್ವಚನ ಮಾಡಲಿಕ್ಕೆ ಬರುವುದಿಲ್ಲವೋ. ನಿರ್ವಚನ ಅಂದ್ರೆ ಹಿಂಗ ಅಂತ ಹೇಳಾಕ ಬರುವುದಿಲ್ಲವೋ. ನಿರ್ವಚನ ಪದಕಾರ್ತೇನು ಅಂದ್ರೆ ವಚನ ರಹಿತ ಅಂತ ಅರ್ಥ ಅಲ್ಲ, ವಚನಕ್ಕೆ ಗೋಚರ ಅಲ್ಲ ಅಂತ ಹಂಗಲ್ಲ. ನಿರ್ವಚನ ಪದಕಾರ್ತ ಹಿಂಗ ಅಂತ ಹೇಳಾಕ ಬರುದಿಲ್ಲ. ಅದಕ್ಕೆ ಏನಂತ ಕರೀತಾರೋ ಅಂದ್ರೆ ಅದು ಅನಿರ್ವಚನವೆಂದು ಹೇಳಿಸಿಕೊಳ್ಳುತ್ತದೆ. ಅದಕ್ಕೆ ಅನಿರ್ವಚನ ಅಂದ್ರೆ ಈ ವಿಷಯ ಪ್ರಭಾಕರದಲ್ಲಿ 8ನೇ ಪ್ರಕಾಶದೊಳಗ 3ನೇ ಹೆಡ್ಡಿಂಗದಲ್ಲಿ 4ನೇ ಹೆಡ್ಡಿಂಗದಲ್ಲಿ ಬಹಳ ಸುಂದರವಾಗಿ ಬಿಡಿಸಿದ್ದಾರೆ. ಅದನ್ನೇ ಓದಿ ಹೇಳ್ಬೇಕಂತ ತಂದಿದ್ನಿ ಕರೆ ಟೈಮ್ ಆಗಕ್ಕಾಗ್ಬಂತ ಬಹುಶಃ 5-7 ಮಿನಿಟ್ ಆದ್ರೆ ಕೆಲ್ಸ ಆಗೋದಿಲ್ಲ. ಅಂತೂ ಏನದಪ್ಪ ಅಂತ ಕೇಳಿದ್ರೆ 9 ರೀತಿಯಿಂದ ಹೇಳಲಿಕ್ಕೆ ಪಾರದಕ್ಕೆ ಏನಬೇಕು, ಅನಿರ್ವಚನ ಅನ್ನಬೇಕು. ಅದು ಯಾವುದು ಅಂತ ಕೇಳಿದ್ರೆ ಅಜ್ಞಾನ. ಆ ಅಜ್ಞಾನ ಹೇಗದಪ್ಪ ಅಂತ ಕೇಳಿದ್ರೆ ಅನಾದಿಯಾಗಿರುವುದು. ಅನಾದಿಯಾದಂತ ಅಜ್ಞಾನ, ಈ ಮಿಥ್ಯಾವಾದಂತ ಅಜ್ಞಾನ ಇದ್ದನು ಕೂಡ ಎಷ್ಟು ಗದ್ದಲಕ್ಕೆ ಹಾಕಿದಪ್ಪ ಅಂದ್ರ ಇದ್ದದ್ದನ್ನ ಇಲ್ಲ ಅನ್ನಕತ್ತದ, ಇಲ್ಲದನ್ನ ಅದ ಅನ್ನಕತ್ತದ, ಇದ್ದದ್ದನ್ನ ಮುಚ್ಚಿ ಹಾಕ್ಯದ, ಇದ್ದ ತೋರುದನ್ನ ತೋರು ಬಿಡದಂಗ ಮಾಡ್ಯದ. ಕಲ್ಪನಾ ಬರೋದ ಇದ್ದದ್ದನ್ನ ಇಲ್ಲ ಅನ್ನಕತ್ತದ. ಇದ್ದದ್ದು ಯಾವ್ದ್ರಿ? ಬ್ರಹ್ಮ. ಉಳ್ಳ ಬ್ರಹ್ಮವನ್ನು ಇಲ್ಲೆನಿಸುವುದು. ನಮ್ಗೆ ಯಾರಿಗಾದ್ರೂ ಏನಪ್ಪಾ ಅಂತ ಕೇಳಿದ್ರೆ ಈಗೇನೋ ಶಾಸ್ತ್ರ ಕೇಳಕತ್ತ ಅಂತ ತಿಳ್ಕೊಂಡು ದೇವರಾದನ ಅನುಭವ ನಾವು ಏನು ಶಾಸ್ತ್ರದ ಸಂಪರ್ಕ ಇರ್ಲಾರ್ದೆ ಹೋದಾಗ ದೇವರದ ಅನ್ನೋದು ಯಾವ ಮಾತಿನ ಮೇಲ್ರಿ ಅಲ್ಲಿ ಮಳೆ ಹಾಕತ್ತಿ, ಇಲ್ಲಿ ಮಳೆ ಇಲ್ಲ. ದೇವ್ರು ಎಲ್ಲರಿಗೂ ಅಷ್ಟ ಅಂತ ಹೇಳ್ತೀರಿ, ಎಲ್ಲಾ ಕಡೆ ಅದನ್ನ ಅಂತ ಹೇಳ್ತೀರಿ, ಮತ್ತೆ ಎಲ್ಲಾ ಕಡೆ ಆಗಿಲ್ಲ. ಅಲ್ಲಿ ಐತಿ, ಇಲ್ಲಿಲ್ಲ. ಅವ್ರು ಬಡವರು, ಇವ್ರು ಶ್ರೀಮಂತರು, ಅವ್ರು ಆರಾಮದಾರ, ಇವ್ರು ಹಿಂಗ್ ತ್ರಾಸ. ಮತ್ ದೇವ್ರು ಸಮಾನ ಬುದ್ಧಿದ್ರ ಪಕ್ಷಪಾತರ ಐತಿದ್ರೆ ಹಿಂಗ್ಯಾಕ ಆಗ್ಬೇಕಾಗಿತ್ತು? ಎಲ್ಲಿ ತಂದಿರಿ ದೇವ್ರು? ಸುಮ್ಮನೆ ದೇವ್ರು ಅಂತ ಹೊಂಟವ್ ನಮ್ ಭಾರತದ ಮಂದಿ. ಹಿಂಗಾಗಿ ಹಾಳಾಗೈತೆ ನಮ್ ಭಾರತ. ನಾ ದೇವ್ರಂತ ಒಪ್ಪ್ಯಾರ ಅಂತ ತಿಳ್ಕೊಂಡ ಭಾರತ ಸುಸೂಕ್ಷ ಎಲ್ಲಾರ ಹಲ್ಲಾಗೈತೆ. ಯಾವ್ದ್ರಿ? ಭಾರತ ಎಲ್ಲಾರ ಹಲ್ಲಾಗೈತೆ. ಹಲ್ಲಾಗಿರೋದು ಬೇರೆ, ಬಾಯಾಗಿರೋದು ಬೇರೆ. ಸುಲೋದು ಹಲ್ಲಾಗಿರ್ತದ, ಕೆಟ್ಟದ್ದು ಹಲ್ಲಾಗಿರ್ತದ. ಸುಲೋದು ಬಾಯಾಗಿರ್ತದ, ಕೆಟ್ಟದ್ದು ಬಾಯಾಗಿರ್ತದ. ಏನಿಲ್ಲ ಅಂತೀರ? ವೀರಪ್ಪಣ್ಣ ಹಲ್ಲಾಗೂ ಇದ್ದ, ಬಾಯಾಗೂ ಇದ್ದ. ಅವೆಲ್ಲ ಅವನು ಹೇಳಿದ್ರೆ ತೊಂದ್ರೆ ಇಲ್ಲ. ವೀರಪ್ಪಣ್ಣ ಹಲ್ಲಾಗೂ ಇದ್ದ, ಬಾಯಾಗೂ ಇದ್ದ. ಅದ್ರ ಅರ್ಥ ಏನು? ಹಲ್ಲಾಗ ಅಂದ್ರ ವೈರಿ. ಹಲ್ಲಾಗಿರೋದಂದ್ರೆ ಏನ್ರಿ? ವೈರಿ ಆಗಿರೋದು. ಬಾಯಾಗಿರೋದಂದ್ರ ಪ್ರೀತಿ ಆಗಿರೋದು. ಏನಪ್ಪಾ ಇವತ್ತ ಹಿಂಗ ತಿರ್ಕೊಂಡ ಅಂದ ಯಾರಿ? ನಮ್ಮ ಊರ್ ಗೌಡ್ರಿ. ಏನಾಗಿತ್ತು? ಹಿಂಗ ಆರಾಮಲ್ಲ ಏನ್ರಿ? ನಮ್ಗೆ ಇವತ್ತ ಹಡದ ತಾಯಿ ಸತ್ರು ಅಷ್ಟು ದುಃಖ ಹಾಕಿದ್ದಿಲ್ಲ. ಆದ್ರೆ ಏನಾಗಿದ್ರಿ ಈಗ? ನಮ್ಮ ಊರ್ ಗೌಡ್ರು ತಿರ್ಕೊಂಡು ಅಷ್ಟು ಕಷ್ಟ ಆಗಿದ್ರಿ ಅಂತಾರ. ಈ ಎಲ್ಲಿದನ? ಬಾಯಾಗದನ. ಹಾಲು ಕುಡ್ದಂಗ ಆತ್ ನೋಡ್ರಿ ಇವತ್ತ. ಹಲ್ಲಾಗದನ. ಹಂಗ ವೀರಪ್ಪಣ್ಣ ಯಾರಿಗ ವೈರಿ ಆಗಿದ್ದಪ್ಪ? ಹಲ್ಲಾಗಿದ್ದ ಅಂದ್ರ ಶ್ರೀಮಂತರಿಗೆ. ಯಾರಿಗ ವೈರಿ ಆಗಿದ್ದವ? ದೊಡ್ಡ ದೊಡ್ಡ ಶ್ರೀಮಂತರು ಏನ್ ಗಳಿಸಿದವ್ರು ಇದ್ವಲ್ಲ, ಅವ್ರ ಬಾಯಾಗ ಏನಪ್ಪಾ ಅಂದ್ರ ಬಾಯಾಗಿರಲಿಲ್ಲ, ಹಲ್ಲಾಗಿದ್ದ.
ಆದ್ರೆ ಸಾದಾ ಪರಿಸ್ಥಿತಿ ಇದ್ದವ್ರು ಏನಿದ್ರಲ್ಲ ಬಡ ಜೀವಿಗಳು ಅವ್ರಿಗೆಲ್ಲರಿಗೂ ಏನಿದ್ದವ ಬಾಯಾಗಿದ್ದ. ಯಾಕಪ್ಪ ಅಂದ್ರ ಏನೇನ ತಾನ ಸಂಗ್ರಹ ಮಾಡ್ತಿದ್ದ ಎಲ್ಲ ವಸೂಲಿ ಮಾಡೋದ ಅವನ್ನೆಲ್ಲ ಬಡವ್ರಿಗೆ ಹಂಚ್ತಿದ್ದಂತ. ಏನ್ ನಾವ್ ನೋಡಿಲ್ಲ ಅದನ್ನ ಕಂಡಿಲ್ ಕರೆ ಅದ್ ಹೇಳೋದ್ರ ಕೇಳ್ತಾವಲ್ಲ, ಎಲ್ಲರಿಗೆ ಹಂಚ್ತಿದ್ದ. ಅದಕ್ಕಾಗಿ ಏನದ ಎಲ್ಲ ಹಿರಿಯದ ಇವ್ರ ದೃಷ್ಟಿಯಲ್ಲಿ ಹಲ್ಲಾಗ, ಅವ್ರ ದೃಷ್ಟಿಯಲ್ಲಿ ಬಾಯಾಗ. ಹಾಗೆ ಏನಪ್ಪಾ ಅಂತ ಕೇಳಿದ್ದಾದ್ರೆ ಏನ್ ಹೇಳಕೊಂಡಿದ್ ನಾನು, ನಮ್ಮ ಭಾರತ ದೇಶ ನಮ್ಮ ಭಾರತ ದೇಶ ಎಲ್ಲಾರ ಹಲ್ಲಾಗಿ ಯಾಕೈತಪ್ಪ ಅಂತ ಕೇಳಿದ್ರೆ ಎಲ್ಲಾ ರೀತಿಯಿಂದ ಸಮೃದ್ಧಿ ಇರುವುದರಿಂದ. ಒಂದ ರೀತಿಯಿಂದ ಸಮೃದ್ಧಿ ಇಲ್ಲ, ಏನ್ ಬೇಕು ಎಲ್ಲಾ ರೀತಿಯಿಂದ ಸಮೃದ್ಧಿಯಿಂದ ಇರುವುದರಿಂದ ಅದೇನದಪ್ಪ ಅಂತ ಕೇಳಿದ್ರೆ ಮುಖ್ಯ ಸಂಪತ್ತು ಯಾವ್ದು ನಮ್ಮ ಭಾರತದ್ದು ಅಂದ್ರ ದೇವ್ರ ಅದಾನ ಅಂತ ನಂಬ್ಯಾರ. ಇದು ದೊಡ್ಡ ಸಂಪತ್ತು ನಮ್ದು. ಈ ಸಂಪತ್ತಿನ ಬಲ ಇರುವುದರಿಂದಲೇ ಉಳಿದ ಎಷ್ಟೇ ಸಂಪತ್ತಿನ ಕೊರತಿದ್ರು ಕೂಡ ಇಷ್ಟೆಲ್ಲರ ಮಧ್ಯದಲ್ಲಿ ಬಾಳಿ ಬದುಕಿ ಉಳಿದದ. ಈಗ ಅದ ಮತ್ತೇನಪ್ಪಾ ಅಂದ್ರೆ ಅನೇಕ ರೀತಿಯಿಂದ ನಡೆದದ ಏನ್ ಅಂತೂ. ಆದ್ರ ಇನ್ನು ಕೆಲವು ದೇಶಗಳಿಗೆ ಏನದ ಬಾಯಾಗದ ಹಲ್ಲಾಗದ ಅಂದ್ರ ಕೆಲವರು ಬಾಯಿ ಒಳಗದ. ಈಗ ಮೊನ್ನೆ ಒಂದು ಪ್ರಸಂಗ ವ್ಯವಹಾರ ದರ್ಶನದಲ್ಲಿ ಹೇಳ್ತಾನೆ. ಮೊನ್ನೆ ಒಂದು ಪ್ರಸಂಗ, ಮೋದಿ ಅವರು ಎಲ್ಲಿಗೆ ಹೋಗಿದ್ರು? ರಷ್ಯಾಕ್ಕೆ ಹೋಗಿದ್ರು. ರಷ್ಯಾದವ್ರ ಬಾಯಾಗ ಅದಾನ. ಆದ್ರ ಪಾಕಿಸ್ತಾನ, ಅಮೆರಿಕ, ಚೀನಾ, ಪಾಕಿಸ್ತಾನ ಮೊದಲಾದವ ಹಲ್ಲಾಗ್ಬಿಡದ. ಯಾಕಪ್ಪ ಅಂತ ಕೇಳಿದ್ರೆ ಯೋಗ್ಯ ರೀತಿಯಿಂದ ಇರುವುದರಿಂದ ಅವ್ರಿಗೆ ಬೇಕಾಗ್ಯದ, ಇದು ಅವ್ರಿಗೆ ವಿರೋಧ ಆಗಿರುವುದರಿಂದ ಬೇಡಾಗ್ಯದ ಅಂತೂ ಹೇಳೋ ಅಭಿಪ್ರಾಯ ಏನದ. ಅನೇಕ ರೀತಿಯಿಂದ ಎಲ್ಲ ಸಂಪತ್ತು ಬರೀತಾ ಇರುವುದರಿಂದ ಇದು ಏನದಪ್ಪ ಅಂತ ಕೇಳಿದ್ರೆ ಎಲ್ಲರ ಬಾಯೊಳಗೂ ಇರಕ್ ಬರೋದಿಲ್ಲ, ಎಲ್ಲರ ಹಲ್ಲಾಗೂ ಇರಾಕ್ ಬರೋದಿಲ್ಲ. ಕಾರಣ ಏನು ಅಂತ ಕೇಳಿದ್ದಾದ್ರೆ ಒಬ್ರಿಗೆ ಬೇಕಾದ್ರೆ ಒಬ್ರು ದೇವರ, ಒಬ್ರಿಗೆ ಬೇಕಾಗಿ ಒಬ್ರಿಗೆ ಬೇಡಾಗ್ಯಾನ. ಇನ್ ನಾವು ಏನಪ್ಪಾ ಅಂತ ಕೇಳಿದ್ರೆ ಒಬ್ರಿಗೆ ಬೇಕಾಗಿ ಒಬ್ರಿಗೆ ಬೇಡಾಗಲ್ಲ ಇರಾಕ್ ಬಂದಿತ್ತಾನು. ಅದು ಎಲ್ಲಿ ಹೋದ್ರು ಕೂಡ ಒಬ್ರಿಗೆ ಬೇಕಾಗೋದು ಒಬ್ರಿಗೆ ಬೇಡಾಗೋದು ಇರೋದನ್ನೇ. ಅವ್ರವ್ರ ಪುಣ್ಯ ಪಾಪಕನ. ಪುಣ್ಯವಂತರಿದ್ರು ದೇವ್ರು ಬೇಕಾಗಿರ್ತಾನ, ಪಾಪಿಗಳಿದ್ದು ಅಂದ್ರ ದೇವ್ರು ಬೇಡಾಗಿರ್ತಾನ ಅಥವಾ ದೇವ್ರ ಇಲ್ಲ ಅಂತ ನಡೀತಾ ಇದೆ. ಅಂತೂ ಏನದಪ್ಪ ಅಂತ ಕೇಳಿದಾದ್ರೆ ನಮ್ಮ ಜೀವನದಲ್ಲಿ ನಾವು ಯಥಾರ್ಥವಾದ ಸ್ವರೂಪವನ್ನು ತಿಳ್ಕೋಬೇಕಾಗಿತ್ತು ಅಂದ್ರೆ ಈ ಅನಾದಿಯಾದಂತ ಈ ಅವಿದ್ಯೆಯ ಬಲಿಯಾಗಿರಲ್ಲ, ಈಗ ಇದರಿಂದ ಪಾರಾಗಬೇಕು. ಇದರಿಂದ ಪಾರಾಗಬೇಕು ಅದಂದ್ರ ಅದರ ಸ್ವರೂಪ ತಿಳಿಬೇಕು. ಅದರದೇನಿರಬೇಕು ತಿಳಿಬೇಕು ಸ್ವರೂಪ. ಅದರ ಜೊತೆಗೆ ಅದ ಕಾರ್ಯವಾದಂತ ದೇಹದ ಸ್ವರೂಪ ತಿಳಿಬೇಕು. ತಿಳಿದಾಗ ಏನಕತೆ ಅಂದ್ರ ಇದರಿಂದ ದೂರ ಇರ್ಲಿಕ್ಕೆ ಸಾಧ್ಯಕತೆ. ಎಲ್ಲಿ ತನ ಇದ್ರ ಬಗ್ಗೆ ತಿಳುವಳಿಕೆ ಬರೋದಲ್ಲ ಅಲ್ಲಿ ತನ ಇದೇನಪ್ಪಾ ಅಂತ ಕೇಳಿದ್ರೆ ಗೋಡಿ ವಜ್ಜಿನ ಮೇಲ ಸಿಂಗ್ರು ಹೆಲ್ಪೆಟ್ಟಿನ ಮೇಲ ಅಂತ ಒಂದು ಮಾತದ. ಏನ್ರಿ? ಗೋಡಿ ವಜ್ಜನೆ ಮೇಲ ಸಿಂಗ್ರು ಹೆಲ್ಪೆಟ್ಟಿನ ಮೇಲ ಅಂತ. ಏನ್ ಎಡತಾಕೋದಂತೇವಲ್ಲ, ಹೆಲ್ಪೆಟ್ ಪದಕಾರ್ಥ ಏನು ಅಂದ್ರೆ ಇದು ಮಹಾರಾಷ್ಟ್ರ ಕನ್ನಡ ಭಾಷೆ. ಇದು ಹೆಲ್ಪೆಟ್ ಅನ್ನೋದೇನಂದ್ರೆ ಮಹಾರಾಷ್ಟ್ರದ ಕನ್ನಡ ಭಾಷೆ. ಇದು ಅಂದ್ರೆ ಕನ್ನಡ ಅವರು ಮಾತಾಡ್ತಾರ ಅಲ್ಲಿ. ಹಿಂಗ ನಮ್ಮ ಕಡೆ ಅಂತೇಳಿ ಎಡತಾಕಿ, ಎಡತಾಕಂದ ಇಲ್ಲ ಕೊಡಕೊಳ್ಕೆ ನಾಯಿ ಅಂತ. ಕೊಡಕೊಳ್ಕೆ ನಾಯಿ ಏನಾಗಿ ಸತ್ರಿ ಎಡತಾಕಿರ್ತದೆ. ಎಡತಾಕಂದ್ರ ಅಲ್ಲಿಗೊಮ್ಮೆ ಹೋಗೋದು ಇಲ್ಲಿಗೊಮ್ಮೆ ಬರೋದು, ಅಲ್ಲಿಗೊಮ್ಮೆ ಹೋಗೋದು ಇಲ್ಲಿಗೊಮ್ಮೆ ಬರೋದು. ಎಡತಾಕಿ ಸತ್ ಹೋದ್ವಿ ಅಂತ ಹೇಳ್ತಾರಲ್ಲ. ಹಾಗೆ ಹೆಲ್ಪೆಟ್ ಪದಕ ಅರ್ಥ ಏನಂದ್ರ ಹೋಗುದು ಬರುದು, ಹೋಗುದು ಬರುದು. ಉದಾಹರಣೆ ಏನು ಅಂದ್ರೆ ಏನಪ್ಪಾ ಅಂದ್ರೆ ಗೋಡಿ ವಜ್ಜಿನ ಮೇಲ ಸಿಂಗ್ರು ಹೆಲ್ಪೆಟ್ಟಿನ ಮೇಲ. ಮೇಲ ಅಂದ್ರ ಸಾಯೋದು, ಮೇಲ ಪದಕಾರ್ಥ ಏನಂದ್ರ ಸಾಯೋದು. ಗೋಡಿ ಅಂದ್ರ ಹೆಣಗುದ್ರಿ, ಗೋಡಿ ಪದಕಾರ್ಥ ಅಂದ್ರ ಹೆಣಗುದ್ರಿ. ಸಿಂಗುರು ಅಂದ್ರ ಮರಿ, ಮಗ ಮರಿ ಆದಂತ ಕುದುರೆ, ತಾಯಿ ಕುದುರೆ. ತಾಯಿ ಕುದುರೆ ವಜ್ಜ ಹೊತ್ತ ಸತ್ರ. ಮೊದಲೆಲ್ಲ ಏನಪ್ಪಾ ಅಂದ್ರ ಅಗಸರು ಏನಂದ್ರೆ ಉಪಯೋಗ ಮಾಡ್ತಿದ್ರು. ಎದಕ್ಕಾಗಿ? ಅರಿವಿ ಗಂಟು ಹೇರ್ಕೊಂಡ್ ಹೋಗಾಕ, ಹೇರ್ಕೊಂಡ್ ಬರಾಕ. ಮೊದಲ ಹಂಗಿತ್ತು. ಇಡೀ ಊರು ಮನೆ ಏನಪ್ಪಾ ಅಂದ್ರ ಒಂದಿಷ್ಟು ಮನೆ ತಿರುದು ಅವ್ರೆಲ್ಲ ಅರಿವಿ ಗಂಟು ಹೊತ್ಕೊಂಡು ಹಳ್ಳಕ್ಕ ಹೊಳಿಗೆ ಹೋಗಿ ಒಪ್ಕೊಂಬರೋದು ತರದು ಇತ್ತು. ಅದೆಲ್ಲ ಈಗ ಹೋಗ್ಯದ ಇರ್ಲಿ ಅಂತೂ ಆ ಗಂಟು ಹೇರ್ಕೊಂಡು ಹೋಗಿದ್ರು.
ಆ ಕುದುರಿ ಮನಿಗೆ ಹಳ್ಳಕ್ಕ ವಜ್ಜ ಹೊತ್ತು ಸತ್ಯೋ ಏನ್ ಹಂಗ ಸತ್ಯೋ ಅದ್ರ ಮರಿ ಏನದಲ್ಲ ಅದ್ರ ಜೋಡಿ ಸಿಂಗ್ರು ಅಂತಾರ ಆ ಮರಿ ತಾಯಿ ಕೂಡ ಅಡ್ಡಾಡ್ತದ ತಾಯಿ ಬಿಟ್ಟು ಅಡ್ಡಾಡ್ತದ ಅದ ಏನದ ವಜ್ಜ ಹೊತ್ತತನು ಹೊತ್ತಿಲ್ಲ ಆದ್ರ ತಿರುಗಾಡೋದು ತಪ್ಪೈತನು ತಪ್ಪಿಲ್ಲ ತಿರುಗಾಡೋದು ತಪ್ಪಿಲ್ಲ ಅಂದ್ರೆ ತ್ರಾಸ ತಪ್ಪದನು ಇಲ್ಲ ಯಾಕ ವಜ್ಜ ಹೊತ್ತದ್ರ ಸಂಘ ಇರುವುದರಿಂದ ಹಾಗೆ ಇಲ್ಲಿ ಯಾರ ಗೋಡಿ ಸದೃಶ ಅಂದ್ರ ಕರ್ತೃತ್ವ ಭೋಕ್ತೃತ್ವ ಉಳ್ಳಂತ ಅಂತಃಕರಣ ಇಲ್ಲಿ ಯಾವುದು ಕರ್ತೃತ್ವ ಭೋಕ್ತೃತ್ವದಿಂದ ಯುಕ್ತವಾದ ಅಂತಃಕರಣವಲ್ಲೇ ಹೆಣಗುದ್ರಿದ್ದಂಗ ಇದರ ಮಗ ಯಾರಪ್ಪ ಅಂತ ಕೇಳಿ ಆತ್ಮ ಅಥವಾ ಜೀವ ಯಾವ ಜೀವ ಅಂದ್ರೆ ವ್ಯವಹಾರಿಕ ಜೀವ ಪ್ರಾತಿಭಾಷಿಕ ಜೀವ ಪಾರಮಾರ್ಥಿಕ ಜೀವ ಅಂತ 3 ಮಂದಿ ಅದಾರ ದೇವ್ರ ಎಷ್ಟು ಮಂದಿ ಅದಾರೆ ಈ ವಿಶ್ವಾಸ ಪ್ರಾರ್ಥನೆ ಇವ್ರು ಬೇರೆ ಇನ್ನ ಪಾರಮಾರ್ಥಿಕ ಜೀವ ವ್ಯವಹಾರಿಕ ಜೀವ ಪ್ರಾತಿಭಾಷಿಕ ಜೀವ ಅಂತದ ಇದರೊಳಗೆ ಯಾವ ಜೀವಪ್ಪ ಅಂದ್ರೆ ವ್ಯವಹಾರಿಕ ಜೀವ ಯಾರಿ ವ್ಯವಹಾರಿಕ ಜೀವ ಸಿಂಗ್ರು ಇದ್ದಂಗ ಅಂದ್ರೆ ಕುದುರೆ ಮರಿ ಇದ್ದಂಗ ಈಗ ಕರ್ತೃತ್ವ ಭೋಕ್ತೃತ್ವದ ಭಾರ ಯಾರಿಗದ ಯಾರು ಮಾಡ್ಯಾರ ಅವ್ರು ಅಂತಾರ ಅಂತೇವಲ್ಲ ಮಾಡಿದ್ದ ಯಾವ್ದು ಅಂತಃಕರಣ ಉಣ್ಣೋದು ಯಾವ್ದು ಯಾರು ಮಾಡ್ಯಾರ ಅವ್ರ ಉಣ್ಣೋದು ಅಂತಃಕರಣ ಮಾಡಿದ್ದೇನು ಪುಣ್ಯ ಪಾಪ ಉಣ್ಣೋದೇನು ಸುಖ ದುಃಖ ಇವನ್ ಉಣ್ಬೇಕಾದ್ರೆ ಇಹ ಪರ ಎರಡರಲ್ಲಿಯೋ ಇದು ಒಂದ ಕಡೆನೋ ಪ್ರಾರಬ್ಧಕ್ಕನುಸಾರವಾಗಿ ಕಟ್ಕೊಂಡು ಬಂದದ್ದು ತೀರು ಮಠ ಇಲ್ಲಿ ಉಣ್ಬೇಕ ಮತ್ತ ಹೊಳ್ಳಿ ಏನಪ್ಪ ಇಲ್ಲಿ ಮಾಡಿದ್ದಕ್ಕೆ ಅನುಸರಿಸಿ ಮ್ಯಾಲ ನರಕರಾಗ್ಲಿ ಸ್ವರ್ಗಕರ ಹೋಗ್ಬೇಕ ಮತ್ತ ಅಲ್ಲಿ ಅದನ್ನ ಉಣ್ಬೇಕ ಏನ್ ವಜ್ಜ ಹೊತ್ತದ್ದು ಉಂಟ ಇದಲ್ಲ ಹಿಂಗ ಇಹ ಪರಕ ಹೋಗೋದು ಬರೋದು ಯಾವ್ದು ಅಂದ್ರೆ ಕರ್ತೃತ್ವ ಭೋಕ್ತೃತ್ವ ಉಳ್ಳಂತ ಅಂತಃಕರಣ ಆದ್ರ ಅದರ ಸಂಘ ಮಾಡಿದ್ದಕ್ಕಾಗಿ ಈ ಚಿದಾಭಾಸ ರೂಪ ವ್ಯವಹಾರಿಕ ಜೀವನು ಅದ್ರ ಗುಡಿ ಏನ್ ಮಾಡ್ತಾನ ಇವ ಕರ್ತಾನೋ ಏನ್ ಅಕರ್ತಾನೋ ಅಕರ್ತ ಅಂದ್ಮೇಲೆ ಭೋಕ್ತಾನೋ ಅಭೋಕ್ತ ಮತ್ತ ಕರ್ತೃತ್ವ ಭೋಕ್ತೃತ್ವ ಎರಡೂ ಇವಂಗಿಲ್ಲ ಅಸಂಗದಾನ ಇದ್ರೂ ಕೂಡ ಅದರ ಸಂಘ ಮಾಡಿದ್ದಕ್ಕಾಗಿ ಏನಾಗ್ಯದ ಅದು ವಜ್ಜ ಹೊತ್ತ ಸತ್ರ ಇದು ವಜ್ಜ ಬರಲಾರ್ದನೆ ಅದ್ರ ಕೂಡ ಸಂಘ ಮಾಡಿ ತಿರುಗಾಡ್ತದ ಹಂಗ ನಾವೆಲ್ಲರೂ ಯಾರದೇವಿ ಕುದುರೆ ಮರಿ ಅದೇವಿ ಎಲ್ಲರೂ ಯಾರದೇವಿ ಕುದುರೆ ಮರಿ ಅದೇವಲ್ಲ ಈಗ ವಜ್ಜ ಹೊತ್ತವ್ರ ಸಂಘ ಬಿಡ್ಬೇಕಾಗ್ಯದ ವಜ್ಜ ಹೊತ್ತವ್ರ ಸಂಘ ಬಿಡ್ಬೇಕಾಗಿತ್ತಂದ್ರ ಯಾಕ ಎದ್ರ ಸಂಬಂಧ ಅನ್ನೋದು ಗೊತ್ತಾಗ್ಬೇಕಲ್ಲ ಗೊತ್ತಾಗೋ ಮಾಟ ಬಿಡಕ್ ಆಗುದಿಲ್ಲ ಈಗ ಹೆಜ್ಜೆ ಇಟ್ಟು ಏನ್ ಮಾಡಾಕ್ರಿ ವಜ್ಜ ಹೊತ್ತವ್ರ ಯಾರು ವಜ್ಜ ಬರ್ಲಾರ್ದವ್ರ ಅನ್ನೋದು ಈಗ ಏನಪ್ಪಾ ಅಂದ್ರ ಕುರುಡ್ರಾಗ ಮೇಳ ಚೆಲುವ ಅಂದಂಗ ನಡೆದದ ಇದು ಹೀಗೆ ಪ್ರಯತ್ನ ಪೂರ್ವಕವಾಗಿ ನಡೀತು ಅಂದ್ರ ಹಿಂದಿಂದ ಬಲ ಜಾಸ್ತಿ ಇತ್ತು ಈಗ ಕಡಿಯಾಕತ್ತೆ ಮತ್ತೆ ಇನ್ನೊಟ್ಟು ಕಡಿಮೆ ಬಲ ಇತ್ತು ಅಂದ್ರ ಇವತ್ತು ಪ್ರಯತ್ನ ಇತ್ತು ಅಂದ್ರ ಮತ್ತೆ ಇದೇನಪ್ಪಾ ಅಂದ್ರ ಜನ್ಮಾಂತರಕ್ಕ ಹೇತು ಆಗ್ತಾ ಇದೆ ಅಂದ್ರೆ ಕಾರಣ ಆಗ್ತಾ ಇದೆ ಅದಕ್ಕಾಗಿ ನಾವೇನಾಗಬೇಕಾಗ್ಯದ ಅಂದ್ರೆ ನಾನು ಅಕರ್ತ ನಾನು ಅಭೋಕ್ತ ಅಂತ ತಿಳುವಳಿಕೆ ಬರೋ ಸಲುವಾಗಿನೇ ಇದೆಲ್ಲ ಇಷ್ಟು ವಿಚಾರ ಮಾಡೋಣ ಮಾಯಾ ಅಂದ್ರೇನು ಮಾಯದ ಕಾರ್ಯ ಅಂದ್ರೇನು ಅಂದ್ರೆ ಜಗತ್ತು ಅಂದ್ರೇನು ಜಗತ್ತಿಗೆ ಕಾರಣ ಯಾವುದು ಮುನ್ನಿನ ಪರಿಭವ ಎಂತ ಐತೆ ಅಂತ ಕೇಳನಲ್ಲ ಅದಕ್ಕೆ ಇದೆಲ್ಲ ತಿಳಿಬೇಕಾಗಿದೆ ಮತ್ತ ಮುಂದಿನ ನುಡಿಯಲ್ಲಿ ಏನಪ್ಪಾ ಅಂತ ಕೇಳಿದಾದ್ರೆ ನಿನ್ನ ಸ್ವರೂಪ ಹೆಂಗದ ನೀ ಹೇಗದೆ ಅನ್ನೋದನ್ನ ಪ್ರತಿಪಾದನೆ ಮಾಡ್ತಾರೆ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ पूर्णमेवावशिष्यते ओम शांति 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 ಈ ಸಾವಯವ ನಿರವಯವ